ಇಬ್ಬರಿಗೆ ವೆಲ್ಕಮ್ ಮಾಡಿದ್ದೆ. ಬಟ್ ಒಬ್ಬರಿಗೆ ಬರೋಕ್ಕಲ್ಲ, ಅನ್ನಿಸೋದು ಏನೋ ಸ್ವಲ್ಪ ಆಕ್ಸಿಡೆಂಟ್ ಆಗಿದ್ದಕ್ಕೆ ಅವ್ರು ಯಾವ ಬರೋಕ್ಕಾಗಲಿಲ್ಲ. ಹಾಗಾಗಿ ಸೊ ಅದೇ ಹೇಳ್ತಾಯಿಲ್ಲ, ನಾನು ಲೈಫ್ನಲ್ಲಿ ಹುಡುಗರ ಜೊತೆನೇ ಬೇಗ ಜಾಸ್ತಿ. ಯಾಕಂದ್ರೆ ಇವತ್ತು ಸತ್ಯ ನನ್ನ ಫ್ರೆಂಡ್ ಸರ್ಕಲ್ ಕಡಿಮೆ ತುಮಕೂರಿನಲ್ಲಿ. ನಾನು ಹುಡುಗರೇ ಇವತ್ತು ಸತ್ಯ ನನ್ನ ಕೈ ಕಲ್ತ ಹುಡುಗರ ಸತ್ಯ ನನ್ನ ಫ್ರೆಂಡ್ಸ್ ಇದ್ದಾಗಿದ್ದಾರೆ. ಆ ಲೆವೆಲ್ದಾಗ ನಾವು ಹುಡುಗರು ಇವತ್ತು ಸತ್ಯ ನಾವು ಬೆಳಿತೀವಿ. ನನ್ನ ಮನೆಯಲ್ಲಿ ಬಂದು ಸತ್ಯಾಗ ಅವ್ರು ನನ್ನ ಸ್ಟೂಡೆಂಟ್ ಅಂತ ಇವತ್ತು ನೋಡ್ಕೊಳ್ಳ, ನನ್ನ ಫ್ರೆಂಡ್ ಅಂತೇ ನೋಡ್ತಾರೆ. ಕ್ಯಾಂಪ್ ಹೋದ್ರೆ ಅಷ್ಟೇ. ನಾನು ಬೇಕಾದ್ರೆ ಆಲ್ಬಮ್ ನೀವೆಲ್ಲ ಪೇಂಟಿಂಗ್ ನನ್ನ ಆಲ್ಬಮ್ ನೋಡಿದ್ರೆ ಅವ್ರ ಜೊತೆಲಿ ಒಂದು ಎಷ್ಟೋ ಹುಡುಗರು ನಾನು ಕ್ವಶನ್ ಮಾಡಿದ್ದಾರೆ. ಸ್ಕೂಲ್ನಾಗ ಇದ್ದಾಗ ಒಂಥರ ಇರ್ತೀನಿ ಸರ್, ಏನಂದ್ರೆ ಇದ್ರ ಕ್ಯಾಂಪಿಗೆ ಬಂದು ಒಂಥರ ನಾಳೆ ಸ್ಕೂಲ್ ಇರೋ ಶಿಸ್ತು, ಸ್ಕೂಲ್ನಾಗ ಇರಲೇಬೇಕಂತಾರೆ. ಇಲ್ಲ ಅಂದರೆ ನಾಳೆ ಸ್ಕೂಲ್ ಕೆಟ್ಟ ಹೆಸರು ಬರ್ತದೆ. ಕ್ಯಾಂಪಿನಾಗ ನಾನು ಹಂಗೆ ಮಾಡಿಬಿಟ್ರೆ ನೀನು ಇಲ್ಲ್ಯಾಕೆ ಕೂಡ್ತೀಯ, ನೀನು ಇಲ್ಲ್ಯಾಕೆ ಮಾಡ್ತೀವಿ ಕೇಳಿದ್ರೆ ಕ್ಯಾಂಪ್ ಸಕ್ಸಸ್ ಆಗಲ್ಲ. ಆ್ಯಸ್ ಎ ಫ್ರೆಂಡ್ಶಿಪ್ ಇದ್ದಾಗ ಕ್ಯಾಂಪೇ ಬೇರೆ, ಕಾಲೇಜು. ಕಾಲೇಜ್ ಒಳಗಡೆ ಶಿಸ್ತಿರ್ಲಿಲ್ಲ ಅಂದರೆ ಅದು ಕಾಲೇಜ್ ಅನ್ಸಲ್ಲ. ಕಾಲೇಜ್ ಒಳಗೆ ಶಿಸ್ತು ಇರಲೇಬೇಕು. ನಾವು ಎಲ್ಲಿ ಕೊಡ್ಬೇಕು, ವರ್ಕ್ ಮಾಡೋದು ಮಾಡಲೇಬೇಕಂತ ಅದು ಕಾಲೇಜ್. ಹೊರಗಡೆ ಹೋದಾಗ ಅದು ಹ್ಯಾಸ್ ಎ ಫ್ರೆಂಡ್ಶಿಪ್ ಇದ್ದಾಗತ್ತೆ. ಕ್ಯಾಂಪ್ಗಳು ಹೋಗಲಿ, ಇದೇನೋ ಹೋಗಲಿ, ಅದೇ ಟೂರ್ ಆಗಲಿ, ಫ್ರೆಂಡ್ಶಿಪ್ ಇದ್ದಾಗತ್ತೆ. ಇದು ನನಗೊಂದು ಥಿಯರಿ. ಅದು ನನಗೆ ನನ್ನ ಗುರುಗಳಿಂದ ಬಂದಂತೆ. ನಾನು ಹೇಳುವ ನನ್ನ ಗುರುಗಳಿಂದ ಅಂತ ಅಂದನಿಯವ್ರ ಗುರುಗಳಿಂದಂಥ ಕ್ಯಾರೆಕ್ಟರೇ ನನ್ನ ಸೊ ಅದೇ ರೀತಿ ಅವರು ಹಾಗೆ. ನಾನು ಅವ್ರು ಕೂಡ ಎಷ್ಟು ಸರ್ ಪಿಕ್ಚರ್ ಕೊಟ್ಟಿದ್ದು ಕಾಲೇಜಿದ್ದಾಗ, ಒಳ್ಳೆ ಪಿಕ್ಚರ್ ನಾವು ಫೈನ್ ಆರ್ಟ್ ಬಂದು ತಿಳ್ಕೊಂಡು ಪಿಕ್ಚರ್ ಕರ್ಕೊಂಡು ಹೋಗೋರು 5 ಜನ ಯಾರಿಗಳ ಬಡಿ ಅಂತ ದಿನ ಬಾಗ್ಲಷ್ಟು ಹೋಗಿ ಪಿಕ್ಚರ್ ಬಂದುಬಿಟ್ಟಿದ್ರು. ಆ ಥರ ನಾವು ಬೆಳೆದವರು ಟೀಚರ್ಸ್ಗಳು. ಬಟ್ ಅದು ಪ್ರೀತಿ ವಿಶ್ವಾಸ. ಬಟ್ ಅಷ್ಟೇ ನಾವು ವಿಶ್ವಾಸ ಇಟ್ಕೊಂಡು ಗುರುಗಳ ತಕ್ಷಣ ನಾವು ತಲೆ ಮೇಲೆ ಕೈ ಇಡೋದು. ನಮ್ಮ ಫ್ರೆಂಡ್ಸ್ ಸರ್ಕಲ್ ನಾವು ಎಷ್ಟು ಇರಬೇಕು ಆ ಥರ ಇತ್ತು. ಸೊ ಆ ಥರ ಇತ್ತು ನಮ್ಮ ಲೈಫ್ ಅಲ್ಲಪ್ಪ. ಅದು ಎಲ್ಲ ನ್ಯಾಷನಲ್ ಎಕ್ಸಿಬಿಷನ್ ಅಲ್ಲಿ ಎಲ್ಲ ಮಾಡಿ, ಆಲಾದ್ರೂ ಇಂಡಿಯಾದಲ್ಲಿ ಎಲ್ಲ ಕಡೆ ಶೋ ಮಾಡಿ, ಬುಕ್ ಶೋ. ನಿಮ್ಮ ಕೃಷ್ಣ ಶೆಟ್ಟಿ ಸ್ಟೂಡೆಂಟ್ ಇವತ್ತು ಲಲಿತಕಲಾ ಅಕಾಡೆಮಿ, ಸೆಂಟ್ರಲ್ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅವ್ರ ಸತೆ ಶೋ ಮಾಡಿವಿ. ಮತ್ತು GS ಖಂಡ್ಯಾರಾವ್ ನಮ್ಮ ಗುರುಗಳ ಸತೆ ಅವ್ರು ಕೂಡ ಶೋ ಮಾಡಿ ನಾನು ಬಾಂಬೆದಾಗ. ಸೊ ಆ ಲೆವೆಲ್ ನಮ್ಮ ಗುರುಗಳ ಜೊತೆ ನಾನು ಶೋ ಮಾಡಬೇಕಾದ್ರೆ ಅವ್ರು ನಾನು ಹೆಂಗೆ ಕರ್ಕೋಬೇಕು ಅಂತ ನಾನೇ ವಿಚಾರ ಆ ಲೆವೆಲ್ದ ನಾವು ಬೆಳೆದ್ವಿ ಅಷ್ಟೇ. ಥ್ಯಾಂಕ್ ಯು. ಆ್ಯಕ್ಚುಲಿ ಇದು ಟೆಕ್ನಿಕ್ ಬರ್ತದೆ, ನೈಫ್ನಿಂದ ಇದರೊಳಗೆ ಟೆಕ್ನಿಕ್, ಬಟ್ ಅದು ಟೈಮ್ ತೊಗೊಳ್ತಾ ಇರ್ಬೋದು. ಅದಕ್ಕೆ ನಾನು ಹೇಳಿದ್ದೆ, ನಾನು ಸ್ಟ್ರಕ್ಚರ್ ತೊಗೊಳ್ತಾ ಟೈಮ್ ತೊಗೊಳ್ತಾರೆ. ಆ್ಯಕ್ಚುಲಿ ಹಾರ್ಸ್ನ ಹಾರ್ಸ್ ಆ್ಯಂಡ್ ವುಮನ್ ತೊಗೊಳ್ತಾರೆ. ಬಟ್ ಇದಕ್ಕೇನೋ ಸಬ್ಜೆಕ್ಟ್ ನಿಮ್ಗೆ ಹಾರ್ಸ್ ಆ್ಯಂಡ್ ವುಮನ್ ತೊಗೊಂಡಿದ್ದೀನಿ. ಅದಕ್ಕೆ ಅನ್ನೋದು ಹೇಳ್ತೀನಿ. ನೀವು ಏನಿದೆ ಹೈದರಾಬಾದ್ ಕರ್ನಾಟಕ ಮನೆಗಳ ಏನು ತೋರಿಗೆ ಅದನ್ನ ಯಾಕಂತಂದ್ರೆ ನನಗೆ ಅಲ್ಲಿ ಕಲ್ಚರ್ ಭಾಳ ಇಷ್ಟ. ಅಲ್ಲಿ ಅದರ ಸಂಬಂಧ
ಕುದುರೆ ಯಾಕೆ ಹಾಕ್ತಾರೆ ಕುದುರೆ? ಅದು ಕುದುರೆ ಯಾಕೆ ಹಾಕ್ತಾರೆ? ಉತ್ತರ ಕರ್ನಾಟಕದ ದೇವಸ್ಥಾನ ಒಳಗಡೆ ಒಂದು ಸಾಲು ಕುದುರೆ ಸಾಲು ನೋಡಿರ, ಒಂದು ಸಾಲು ಕುದುರೆ ಸಾಲು, ತಳದ ಆನೆ ಕುದುರೆ, ಅದರ ಮೇಲೆ ನರವತ್ತು ಟೆಂಪಲ್ ಹೋಗೋದು, ಕೆಳಗಡೆ ಆನೆ ಸಾಲು, ಆಮೇಲೆ ಕುದುರೆ ಸಾಲು, ಆಮೇಲೆ ಶಿವ. ಅಲ್ಲ, ನಮಗೆ ತಿಳ್ಕೊಂತ ಅವಶ್ಯಕತೆ ಇಲ್ಲ, ಸುಮ್ಮನೆ ಟೆಂಪಲ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದನ್ನ ಯಾಕೆ ಮಾಡ್ಯಾರ ಅಂತ ತಿಳ್ಕೊಬೇಕು. ನಾವು ಅಬ್ಸರ್ವೇಷನ್ ಮಾಡ್ಬೇಕು. ಹೇಳ್ತೀನಿ, ಬೇರೊಬ್ಬರು ಜನರಲ್ ಎಜುಕೇಶನ್ ಬೇಡ, ನೀವು ಅಬ್ಸರ್ವೇಷನ್ ಮಾಡಬೇಕು. ಕಲಾವಿದ ಒಂದು ಪೇಪರ್ ಬಿದ್ದು ಸತಿ ಹೆಂಗೆ ಬಿತ್ತು ಅಬ್ಸರ್ವ್ ಮಾಡೋದು. ನನಗೆ ಫಸ್ಟ್ ಇಯರ್ ಅಡ್ಮಿಷನ್ ಆದಾಗ ನಮ್ಮ ಓರ್ಸ್ ಸರಿಗೆ ಕಡೆ ಹಾಕೋದು ನನಗೆ ಗೊತ್ತಿದೆ. ನಾ ಹಿಂಗೆ ಹಾಕೋದ್ಬಿಟ್ಟು ಹಿಂಗೆ ಹಾಕ್ತೀನಿ. ಅವರು ನಿನ್ಗೆ ಗೊತ್ತಿದೆಯಾ ನೋಡಿದ್ಯಾ ಅಂತಂದು, ಅವ ಅಮ್ಮಗೆ ನೋಡಿದ್ಯಾ ನೋಡಿನಿ ಸರ್, ಅಕ್ಕಗೆ ನೋಡಿದ್ದೀನಿ. ಅವ್ರು ಸರಿಗೆ ಕೇಳ್ತಾರ, ನನ್ನ ಕನ್ಫ್ಯೂಸ್ ಸ್ಟಾರ್ಟ್ ಆಯ್ತು. ಮೊದಲು ಹೋಗೋ ನೋಡಿಗೆ ಹೆಣ್ಣುಮಕ್ಳು ಹೆಂಗೆ ಸರಿಗೆ ಹಾಕೊಂಡು ನೋಡ್ಕೊಂಡು ಬಾ ಅಂತ ಪ್ರಾಕ್ಟಿಕಲ್ ಅವ್ರು ಹೇಳಿದ್ರು ನಮ್ಮ ಓರ್ಸ್. ಯಾಕೆ ಮೆಮೊರಿ ಟೈಮಲ್ಲಿ ನಾನು ಹಿಂಗೆ ಸರಿಗೆ ಹಾಕೋದು ಹಿಂಗೆ ಹಾಕಿದ್ದೆ, ತಪ್ಪೇನು ಸರ್, ನೀವು ಮೊದಲು ನೋಡ್ಕೊಂಡು ಬಾ ಫಸ್ಟ್ ಅಂತ ಹೋಗೋದು. ಅವಾಗ ಗೊತ್ತಾಯ್ತು ನನಗೆ ಕಮ್ಮಿ ಹೆಂಗೆ ಹಾಕ್ಬೇಕು ಅನ್ನೋದು. ಸ್ಪಾಟ್ ಮೇಲೆ ಕುಂದು ಒಂದು ಸ್ಕೆಚ್ ಹಾಕೊಂಡು ಮತ್ತೆ ಹಾಕಿ ರೈಟಿಂದ ಲೆಫ್ಟಿಗೆ ಹೋಗೋದು. ನಾವು ಅಬ್ಸರ್ವೇಷನ್ ಮಾಡ್ತಾ ಇರೋದ್ರೆ ಕಲಾವಿದರಾಗ ಚಾನ್ಸೇ ಇಲ್ಲ, ಭಾಳ ಕಷ್ಟ ಆಗ್ತದೆ. ಅದು ಬೇಕೇ ಬೇಕು ನಮ್ಮ ಜೀವನದಾಗ. ಭಾಳ ನಾನು ಲೆಕ್ಚರ್ ಆದ ಮೇಲೆ ನಾನು ಕಾಲೇಜ್ ಒಳಗೆ ಬಂದಾಗ ಭಾಳ ಅನುಭವ ಬಿಟ್ಟೆ. ಹುಡುಗಿಯರದ ಅನುಭವ ಭಾಳ ಆಗಿದೆ, ಸಿಕ್ಕಾಪಟ್ಟೆ ಅನುಭವ ಬಿಟ್ಟಿದೆ. ಸ್ಟಿಲ್ ಲೈಫ್ ಇಟ್ಟಿದ್ದೀವಿ ಒಂದ್ಸರಿ ನಾವು. ನಂದಿದ್ದೆಲ್ಲ ಸಬ್ಜೆಕ್ಟ್ ನಮ್ಮ ಪ್ರಿನ್ಸಿಪಲ್ ರಜೆ ಹಾಕಿ ಹೊರಟಾಗಿದ್ದು ನಾನು ಸ್ಟಿಲ್ ಲೈಫ್ ಇಟ್ಟಿದ್ದೆ. ಸ್ಟಿಲ್ ಲೈಫ್ ಇದ್ದಾಗ ಅಲ್ಲಿ ಡ್ರಿಂಕ್ಸ್ನ ಒಂದು ಸಬ್ಜೆಕ್ಟ್ ತೊಗೊತೀವಿ, ಒಂದು ಸ್ಟಿಲ್ ಲೈಫ್ ಮಾಡುವ ಒಂದು ಸಬ್ಜೆಕ್ಟ್. ನಾವು ಡ್ರಿಂಕ್ಸ್ ಸಬ್ಜೆಕ್ಟ್ ನೋಡಿದ್ದೆ, ಅಲ್ಲಿ ಮೊಟ್ಟೆ ಇಟ್ಟಿದ್ದೆ, ಅಂದರೆ ಮಾಡಲ್ ಇತ್ತು, ಒಂದು ಡ್ರಿಂಕ್ಸ್ ಬಾಟ್ಲ್ ಇತ್ತು, ಅದ್ರೊಳಗೆ ನೀರು ಹಾಕಿ ಕಲರ್ ಹಾಕಿ ಫಿಲಪ್ ಮಾಡಿ ಎಲ್ಲ ಇಟ್ಟೆ, ಒಂದು ನೈಫ್ ಇಟ್ಟೆ. ಹುಡುಗ ವರ್ಕ್ ಮಾಡ್ತೀವಿ. 2 ರೂಮ್ ಇತ್ತು ಅವಾಗ. ಒಂದು ರೂಮಿನಾಗ 4 ಕಡೆ ವರ್ಕ್ ಮಾಡ್ತೀನಿ, ಕಡೆ ಸ್ಟಿಲ್ ಲೈಫ್ ಇಟ್ಟಿದ್ದೆ. ಸಡನ್ಲಿ ನಮ್ಮ ಸೊಸೈಟಿ ಅದ್ರ ಮೊದಲೇ ಬಾಪೂಜಿ ವಿದ್ಯಾಸಂಸ್ಥೆ, ಅದರೊಳಗೆ ಸಂಬಂಧಪಟ್ಟ ಯಾರೋ ಹಿರಿಯವರು ಬಂದಿದ್ರು, 70-80 ವರ್ಷ ಆವಾಗ ಬಂದು ಸೀದಾ ನೋಡಿದೆ. ಸೀದಾ ನಮ್ಮ ಸೈಕಲ್ ತೊಗೊಂಡು ನಮ್ಮ ಸೆಕ್ರೆಟ್ರಿ ಕಂಪ್ಲೇಂಟ್ ಮಾಡಿದ್ರು, ಎಲ್ಲಿಂದ ಕರ್ಕೊಂಡು ಬಂದೆ ಗುಲ್ಬರ್ಗ ಹುಡುಗರು, ಯಾಕ್ರಿ ಏನಾಯ್ತು? ಅಯ್ಯೋ ಏನೇನೋ ಗೊತ್ತಾ, ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಗುಡೆ ಬಾಟ್ಲ್ ಇಟ್ಟಾರ, ಮೊಟ್ಟೆ ಇಟ್ಟಾರ, ನೀನು ಇಂಥವ್ರು ಕರ್ಕೊಂಡು ಬಂದ್ರೆ ನಮ್ಗೆ ಉದ್ಧಾರ ಆತ ಅಂತ. ಅವ್ರು ನಮ್ಮ ಸೆಕ್ರೆಟ್ರಿ ಭಾಳ ಒಳ್ಳೆ ಮನುಷ್ಯ, ಗೊತ್ತಿತ್ತು. ನೀವು ಹೋಗಿ ಆಗ ನೋಡಿ ವಿಚಾರಿಸಿ ಮಾಡುತ್ತೆ. ಆಮೇಲೆ ನಾನು ಸಾಯಂಕಾಲ 3 ಗಂಟೆಗೆ ಕರೆದು ಸಬ್ಜೆಕ್ಟ್ ಏನಂತ ವಿಚಾರ ಮಾಡಿ, ಮಾಮೂಲು ಇಲ್ಲ ಸರ್ ಈ ಥರ ಖಾಲಿ ಬಾಟ್ಲು ಈ ಥರ ಸಬ್ಜೆಕ್ಟ್ ಇದೆ ಅಂತ ತಿಳ್ಕೊಂಡ್ಕೊಂಡು ಈ ಥರ ಮನೋಭಾವ ನಮಗೆ ಭಾಳ ಆಗ್ಯಾವ. ಹೌದಾ? ಇಷ್ಟು ಯಾಕಂದರೆ ಸಹಜ ನಾವು ಅಬ್ಸರ್ವ್ ಆಗಲಿಲ್ಲ ಅವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಹೌದು, ಆದರೆ ಅಬ್ಸರ್ವೇಷನ್ ಮಾಡ್ಬೇಕು. ಈಗ ನಮ್ಮಲ್ಲಿ ಯಾಕೆ ದೇವಸ್ಥಾನಗಳಿಗೆ ಇಡೀ ಟೆಂಪಲನ್ನು ಭಾರ ಹೊರ ಶಕ್ತಿ ಯಾವುದಂದ್ರೆ ಆನೆ. ಆನೆ ಭಾರ ಓರ ಶಕ್ತಿ ಇಲ್ಲ ಅಂತಂದ್ಕೊಂಡು ಅದಕ್ಕೆ ತಳಗಡೆ ಆನೆ ಸಾಲ ಆಗ್ತದೆ. ಕುದುರೆ ಸಾಲ ಅಂತಂದ್ರೆ ಈ ವೈಭವ, ರಾಜನ ವೈಭವ ಹೆಂಗಂತಂದ್ರೆ ಕುದುರೆ ಹೊಡೆದಂಗೆ ಓಡ್ಬೇಕಂತ ನಮ್ಮ ವೈಭವ. ಮೇಲೆಡಕ್ಕೆ ಹಾಕೋದು ಇದು ಯಾವುದಂತಂದ್ರೆ ಶಿವದಕ್ಕೆ ಹಾಕೋದಂದ್ರೆ ಶೌರ್ಯ ಅಂತ. ಇಡೀ ನಮ್ಮ ಶೌರ್ಯ ಇರ್ಬೇಕಂತ 3 ಸಾಲ ಒಂದು ಟೆಂಪಲ್ ಹಾಕಂತ ಹೋಗಿಟ್ಟು. ನಮ್ಮ ಕಡೆ ಏನಂದ್ರೆ ಮನೆ ಅನ್ನೋದು ಒಂದು ರಥ ಇದ್ದಂಗೆ. ರಥದ ಓಡ್ತಾ ಇದ್ರೆ ನಮ್ಮ ಮನೆ ರಥದಾಗ ಚೆನ್ನಾಗಿ ಆಗಲಿ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಹಾಕೋದು, ಸುಮ್ಮನೆ ಹಾಕಲ್ಲ. ಒಂದು ನಮ್ಮ ಕಲ್ಚರ್ ಬಗ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ. ಈಗ ನಾವು ಕಳಸ ಅಂತ ಇರ್ತೀವಿ, ಕಳಸದ ಬಗ್ಗೆ ಯಾಕೆ ಇಡ್ತೀವಿ ಮನೆಯಾಗ? ಪೂಜೆ ಮಾಡ್ಬೇಕಂತ ಕಳಸ ಇರಲ್ಲ, ಪೂಜೆ ಮಾಡಲ್ಲ, ಮಾಡ್ತೀರಾ? ಯಾವುದು ಪೂಜೆ ಮಾಡಿ ಕಳಸ ಇರ್ತಾನೆ. ಕಳಸ ಅಂದ್ರೆ ಅಕ್ಕಿ ಮೇಲೆ ಇದು ಏನೋ ಒಂದು ಇದಿರ್ತೀವಿ, ಚೆಂಬು ಒಳಗೆ ನೀರು ಹಾಕ್ತೀವಿ, ಎಲೆ ಇಡ್ತೀವಿ, ಕಾಯಿ ಇಡ್ತೀವಿ. ಯಾಕೆ ಕಳಸ ಯಾಕೆ ಇಡಬೇಕು ಹೇಳಿ? ಧೈರ್ಯವಾಗಿ ಇಡೋದಕ್ಕೇನಿಲ್ಲ. ಕಳಸ ಯಾಕೆ ಇಡ್ಬೇಕು? ಇಲ್ಲ ಬೇಕಲ್ಲ, ಸುಮ್ಮನೆ ಕಳಸ ಇಡೋದಲ್ಲ. ಪಂಚ ಆರಾಧನೆ, ಪಂಚಭೂತ ಆರಾಧನೆ. ದೇವರ ಸೃಷ್ಟಿಯಾದ ಮುಂಚೆಗೆ ಆದಿಮಾನವರು ಪಂಚ ಆರಾಧನೆ ಮಾಡ್ತಿದ್ರು. ನೀರಿನ ಪೂಜೆ ಮಾಡ್ತಿದ್ರು, ಗಾಳಿ ಪೂಜೆ ಮಾಡ್ತಿದ್ರು, ಅಗ್ನಿ ಪೂಜೆ ಮಾಡ್ತಿದ್ರು, ಇವೆಲ್ಲ ಮಾಡ್ತಿದ್ರು. ಅದನ್ನೇ ಈ ಕಾನ್ಸೆಪ್ಟ್. ಕೆಳಗಡೆ ಇರೋದು ಅಕ್ಕಿ ಇದೆಯಲ್ಲ, ಅದು ಭೂಮಿ ಅಂತ. ಹೌದಾ? ಚೆಂಬು ಒಳಗಡೆ ನೀರಿದ್ದು ಜಲ ಅಂತ. ಆ ಚೆಂಬು ಒಳಗೆ ಗಾಳಿ ಇತ್ತು ನೋಡಿ, ಅದು ಗಾಳಿ.
ಮೇರೆಡೆ ಎಲೆ ಅಗ್ನಿ, ಆಕಾಶ ಮೇರೆಡೆದು ತೆಂಗು ಆಕಾಶ, ಪಂಚ ಆರಾಧನೆ ಆದಮೇಲೆ ಗಣಪತಿ ಪೂಜೆ ಮಾಡ್ತಾರೆ. ಇದು ನಮ್ಮ ತಿಳ್ಕೊಂಡ್ರು. ಅವಾಗ ನಾವು ಕಲಾಕೃತಿಯನ್ನು ರಚನೆ ಮಾಡ್ತೀವಿ. ಯಾಕಂದರೆ ಅಲ್ಲಿ ಅದ್ರ ಸಂಬಂಧ ಗೊತ್ತಿದೆ. ನೀವು ಸರ್ ಎಷ್ಟು ಪ್ರೀತಿ ಮಾಡ್ತಾರೆ ಆ ಇಲ್ಲಿ ಈಗ ಇತ್ತೀಚೆಗೆ ಮಾಡರ್ನ್ ಬಿಟ್ಟಿದ್ದಾರೆ. ಹಳೆಯ ಮನೆಗಳು ಸಹ ನಮ್ಮ ಸರ್ ಮನೆಗೆ ಇವತ್ತು ಅದು ಇಟ್ಟಿದ್ದಾರೆ. ಮತ್ತು ನಮ್ಮ ಗುಲ್ಬರ್ಗ ಸಿಂಬಾಲಕ್ಕೆ ಅದೇನೆ, ನಮ್ಮ ಗುಲ್ಬರ್ಗ ಐಡಲ್ ಫೈನ್ ಆರ್ಟ್ ಸಿಂಬಾಲ್ದು ಅದೇ ಇಟ್ಟಿದೆ. 2 ಜೋಡಿ ಎತ್ತು ಜೋಡಿ ಅದು ಆ ಕಾನ್ಸೆಪ್ಟ್ ಇಟ್ಟು ನನ್ನ ಪರಿಸರ ಅದ್ರ ಬಗ್ಗೆ ಅಲ್ಲಿರುವಂಥ ಹೆಣ್ಣಿಗೆ ಎಷ್ಟು ಮಹತ್ವ ಇದೆ ಅಂತ ಒಂದು ಕಡೆ. ಆದರೆ ಕುದುರೆ ಚಂಚಲ, ಹೆಣ್ಣು ಚಂಚಲ. ಹೌದಾ? ಕುದುರೆ ಚಂಚಲ, ಹೆಣ್ಣು ಚಂಚಲ. ಫಿಶ್ಶು ಸಸ್ಯ ಚಂಚಲ, ಹೆಣ್ಣು ಚಂಚಲ. ಕುದುರೆನ ಯಾರು ಕಟ್ಟಕ್ಕಾಗಲ್ಲ ಇವತ್ತು. ಅದು ಮನಸ್ಸು ಹೆಂಗಿರ್ತದೆ, ಯಾವಾಗ ಓಡ್ತದೆ ಹೇಳೋಕ್ಕಾಗಲ್ಲ. ಹೆಣ್ಣಿನ ಮನಸ್ಸು ಹೆಂಗೆ ಓಡ್ತಂತ ಹೇಳೋಕ್ಕಾಗಲ್ಲ. ನಾ ಕೆಟ್ಟದಲ್ಲ, ಒಳ್ಳೇದು ಹೇಳ್ತದೆ, ತಿಳ್ಕೋಬೇಡಿ. ನಿಂಬಲ್ಲಿದೆ, ನೀವೇ ಮಾಡ್ರಿ. ಇವತ್ತು ಈಗ ಮಾತಾಡ್ತೀರಿ, ಆಮೇಲೆ ಒಂದು ಸೆಕೆಂಡ್ ಚೇಂಜ್ ಮಾಡ್ಬೇಕು, ಹಂಗಾಗ್ತದೆ. ಅದು ಸಹ ಆ ಕಾನ್ಸೆಪ್ಟ್ ನಾವು ಮಾಡ್ತಾ ಇದ್ದಾರೆ ಅಷ್ಟೇ. ನೀವು ಅಷ್ಟು ವರ್ಷ ತುಮಕೂರಿನಲ್ಲಿ ಉಳಿದ್ರು ಕೂಡ ನಿಮ್ಮ ಭಾಷೆ ಗುಲ್ಬರ್ಗ ಭಾಷೆನೇ ಬರ್ತಾ ಇದೆ. ಸರ್ ಚೇಂಜ್ ಆಗಿಲ್ಲ. ಹೌದು, ಚೇಂಜ್ ಆಗಿದೆ. ಮಾತೃಭಾಷೆ ಚೇಂಜ್ ಆಗಿಲ್ಲ. ಅಡ್ಪಸರು ಚೇಂಜ್ ಆಗಿಲ್ಲ. ಅದು ನನ್ನ ನಾಟಿಗೆ ಮಾಡಕ್ಕೆ ಬರ್ತದೆ. ಎಷ್ಟು ಜನ ಹೇಳ್ತಾರೆ ನನ್ನ ನಾಟಿಗೆ ಯಾಕೆ ಮಾಡಲಿ ಅಂತ. ಸ್ವಲ್ಪ ಆಕ್ಸಿಡೆಂಟ್ ಆದಕ್ಕೆ ನಾನು ಮೊದಲಂಗೆ ಓಡಾಡ್ತಾಗ್ತದೆ. ಆಕ್ಸಿಡೆಂಟ್ ಆಗಿದೆ, ಆಗಿದ್ದಕ್ಕೆ ಮೂವ್ಮೆಂಟ್ ಆಗ್ತಾರೆ ಬಸ್ಸಲ್ಲಿ.
ಬನ್ನಿ. ಕಂಪ್ಲೀಟ್ ಆಗ ಡೆಮೋ ಯಾವತ್ತೂ ಕಂಪ್ಲೀಟ್ ಆಗಲ್ಲ. ವರ್ಕ್ ಮಾಡ್ಬೋದು. ಇದರಲ್ಲಿ ನಿಮ್ಮ ಟೈಮ್ ಯಾಕಂದರೆ ಲೇಟ್ ಮಾಡಿದಷ್ಟು ನೀವು ಗಲಾಟೆ ಸ್ಟಾರ್ಟ್ ಹೌದಾ? ಅದೇ ಸಲ ಅಂದರೆ ನಿಮ್ಗೆ ಒಂದು ಪೀಕ್ ಟೈಮ್ ಮೇಂಟೈನ್ ಮಾಡಬೇಕು. ಇನ್ನೂ ಟೈಮ್ ಇದರಲ್ಲಿ ವರ್ಕ್ ಮಾಡಬೇಕು. ಸ್ಟ್ರಕ್ಚರ್ ಇತ್ತು, ಸ್ಟ್ರಕ್ಚರ್ ವೈಟ್ ಇತ್ತು, ಮಜಾ ಬರ್ತದೆ. ಹಾಗಾಗಿ ಈ ಬಾಂಬೆ ಶೋ ಇದಾಗಿದ್ದು ವರ್ಕ್ಗಳನ್ನು ಆ ಸ್ಟ್ರಕ್ಚರ್ ಇರ್ತದೆ. ಸ್ಟ್ರಕ್ಚರ್ಗಳನ್ನ ತೊಗೊಂಡು ವರ್ಕ್ ಟೈಮ್ ತೊಗೊಂಡ್ರೆ ಮಾತ್ರ ವರ್ಕ್ ಆಗಲ್ಲ. ಒಂದೊಂದು ದಿವಸ 5 days ಹಾಕ್ಬೋದು, 7 days ಹಾಕ್ಬೋದು. ಒಳ್ಳೆ ಡ್ರಾಯಿಂಗ್ಸ್ ಬರ್ತದೆ, ಎಲ್ಲ ಡ್ರಾಯಿಂಗ್ಸ್ ಇರ್ತದೆ ಅಲ್ಲ, ಅದು ಡ್ರಾಯಿಂಗ್ಸ್ ಇರ್ತದೆ. ಟೈಮ್ ತೊಗೋತೀವಿ. ಸೊ ವರ್ಕ್ ಮಾಡ್ಬೇಕಾದ್ರೆ 10 days ಟೈಮ್ ತೊಗೋತೀವಿ, 5 days ಟೈಮ್ ತೊಗೋತೀವಿ. ಡೆಮೋನೇ ಬೇರೆ, ವರ್ಕೇ ಬೇರೆ. ನೀವು ಟೆಕ್ನಿಕ್ಸ್ ನಮ್ಮ ಮೆಥಡ್ ಹೆಂಗೆ ಮಾಡ್ಕೋಬೇಕು, ಅದಕ್ಕೆ ಜಸ್ಟ್ ಲೈನ್ಸ್ ಅನ್ನು ಲಾಸ್ಟ್ ಈ ಕಡೆ ತೋರಿಸಿದೆ. ಸೊ ನನ್ನ ಇಂಪಾರ್ಟೆಂಟ್ ಲೈನ್ಸ್, ನಾನು ಡ್ರಾಯಿಂಗ್ ಒಳಗೆ ಲೈನ್ಸೇ ಭಾಳ ಇದು ಮಾಡ್ಕೊತೀನಿ. ಸೊ ಅಂದರೆ ನನಗೆ ಅದು ಫೀಲಿಂಗ್ಸ್ ಏನಾಗ್ತಾ ಹೋದು ಅದನ್ನು ಎಕ್ಸ್ಪೋಸ್ ಕೊಟ್ಟಾಗ್ತೀನಿ. ಡ್ರಾಯಿಂಗ್ಸ್ನಲ್ಲಿ ಮಾತ್ರ ಕೊಡ್ತೀನಿ, ಇದ್ರಾಗ ಕೊಡಬಹುದು. ಸೊ ಅದರಲ್ಲಿ ಈ ಜನಪದ ಬಗ್ಗೆ ಮಾಡಿದ್ದೀನಿ. ಆ್ಯಕ್ಚುಲ್ ಆ ಟೈಮಲ್ಲಿ ನಮ್ಮ ಕಡೆ ಕೆಲವು ಜನಪದಗಳು, ತುಮಕೂರು ಜನಪದಗಳು ತಗೊಂಡು ವರ್ಕ್ ಮಾಡಿದಂಥ ಜನಪದಗಳನ್ನು ಈ ತೊಗಲುಗೊಂಬೆ ಇದೆ, ತೊಗಲುಗೊಂಬೆಗಳ ಬಗ್ಗೆ ಮಾಡಿದ್ರು. ಸೊ ಅದು ಎಷ್ಟು ಆಟ ಆಡ್ಸೋರು ಇರ್ತಾರೆ, ಬಟ್ ಅದರೊಳಗೆ ಸ್ಟೋರಿ ಭಾಳ ವಿಚಿತ್ರವಾಗಿರ್ತದೆ. ಪಾಪ ಅವ್ರು ಹೇಳೋಂಥ ಸ್ಟೋರಿ ಬದುಕಿಗೆ, ಜನಪದ ಕಲೆ ಅಂತ ತಮ್ಮ ಬದುಕಿಗೆ ಮಾಡ್ತಾ ಇರ್ತಾರೆ, ತಮ್ಮ ಬದುಕಿಗೆ ಭಾಳ ಇದು ಮಾಡ್ತಾರೆ. ಆದರೆ ಅವರಲ್ಲಿರುವಂಥ ಭಾವನೆ ಅದು ನನ್ನ ಪೇಂಟಿಂಗ್ನಲ್ಲಿ ಎಕ್ಸ್ಪೋಸ್ ಕೊಡ್ತಾರೆ. ಅವರಲ್ಲಿರುವಂಥ ನೋವುಗಳನ್ನು ಎಷ್ಟಿರ್ತದೆ, ಆ ನೋವುಗಳನ್ನು ಪದಗಳ ಮುಖಾಂತರ ಮರಿತಾ ಹೋಗ್ತಾರೆ, ಆಡಾಡ್ಕೊಂತ ಹೋಗ್ತಾರೆ. ಇದು ಅಷ್ಟೇ ಕೀಲು ಕುದುರೆ ಅಂತ ಹೇಳ್ತೀವಿ, ಕೀಲು ಕುದುರೆಗಳ ಈ ಜಾತ್ರೆ ಸಂದರ್ಭ. ಇದು ಈ ಕಡೆ ಲಾಸ್ಟ್ ಇದ್ದು ಪೇಂಟಿಂಗ್ಸ್ ಏನಂದರೆ ಇದು ಗೋಲ್ಡ್ ಲಿಸ್ಟ್ ಅಂತ. ಅವನ ರಾಜ ಏನೇ ಗೋಲ್ಡ್ ಲಿಸ್ಟ್ ಗೊತ್ತು ಸತ್ತೆ ಪ್ರೀತಿಯಲ್ಲಿ ಬಿದ್ದು ಹೋಗ್ಬಿಡ್ತಾನೆ ಅವನ ದೃಷ್ಟಿಯಿಂದ. ಅವನು ಏನೇ ಒಂದು ಗೋಲ್ಡ್ ತೊಗೊಂಡ್ರು ಸೊತೆಗೆ ಲವ್ನಲ್ಲಿ ಹೆಂಗೆ ಇದಾಗ್ತಾನೆ ಅನ್ನೋದಕ್ಕೂ ಉದಾಹರಣೆ ನಮ್ಮ ತಾಜ್ ಮಹಲ್. ಸೊ ಅಂಥವೆಲ್ಲ ಉದಾಹರಣೆ ತೊಗೊಂಡು ಅವನು ಏನೇ ವಿದ್ದಾಗ ಇದ್ಕೊಂಡು ಬಂದ್ರು ಸತೆಗೆ ಎಲ್ಲೇ ಕಡೆ ಸೋಲ್ತಾರ ಅನ್ನೋ ಒಂದು ದೃಷ್ಟಿನ ಕಾಣ್ತಾವ. ಇದು ಈ ಕಡೆ ಮಲ್ಲೈ ಅಂತ ಹೇಳೋದು, ಈ ಕಡೆ ಇರೋದು ಮಲ್ಲೈ ಇದೆ ಸ್ಟೋರಿ. ಈ ಕಡೆ ನಮ್ಮ ಕಡೆ ಈ ಉತ್ಸವ ಅಂತ ಮಾಡ್ತಾರೆ ನೋಡಿ, ದೇವರುಗಳನ್ನು ಬೇಡ್ಕೊಂಡಿರ್ತಾರೆ, ನಾನು ಕುದುರೆ ಮೇಲೆ ಉತ್ಸವ ಮಾಡ್ತಾ ಇರ್ತೀನಿ, ಸೊ ಆ ಆದಿಕೇಶ ಮೇಲೆ ಅಂಥದ್ದು ಅದ್ರ ಬಗ್ಗೆ ನಾನು ವರ್ಕ್ ಮಾಡ್ತಾ ಹೋಗ್ತೀನಿ. ಬಟ್ ಇವಕ್ಕೆಲ್ಲ ಏನಂದ್ರೆ 10 days 15 days ಟೈಮ್ ಸಿಕ್ಕಾಗಿ ವರ್ಕ್ ಮಾಡ್ತಾ ಹೋಗ್ತೀನಿ ಟೈಮ್. ಬಟ್ ಅದಕ್ಕೆ ಅದೇ ಡೆಮೋಗೂ ವರ್ಕು ಲಾಟ್ ಆಗ್ತದೆ. ಬಟ್ ಏನಂದರೆ ಒಬ್ಬ ಆರ್ಟಿಸ್ಟನ್ನ ಏನಾದರೂ ನೀವು ಟೆಕ್ನಿಕ್ಸ್ ತಿಳ್ಕೊಬೇಕಂತಂದರೆ ಸ್ಪಾಟ್ ಇಂಪಾರ್ಟೆಂಟ್. ಬೇಸಿಕ್ ನಾವು ಕಂಪ್ಲೀಟ್ ಆದಮೇಲೆ ಬಂದರೂ ಅರ್ಥ ಆಗುತ್ತೆ. ಈಗ ನೀವೇ ನೋಡ್ತೀವಿ ಎಷ್ಟು ಸ್ಟೆಪ್ ಇದೆ, ಇನ್ನೂ ನನಗಂದರೆ ಡ್ರೈ ಟೈಮ್ ಆಗ್ತಂದ್ರೆ ನಾವು ಬಿಟ್ಟಿಡ್ತೀವಿ. ಬರೀ ಟೆಕ್ನಿಕ್ ತೊಗೋಬೇಕಾದ್ರೆ 2 days ಟೈಮ್ ಕೊಡ್ತೀನಿ ಸರ್. ಯಾಕಂದ್ರೆ ಡ್ರೈ ಆಗಬೇಕು, ಅದಾದ್ಮೇಲೆ ಸ್ಟ್ರಕ್ಚರ್ ಹಚ್ಬೇಕು, ಡ್ರೈ ಆಗಬೇಕು, ಡ್ರೈ ಆದ್ಮೇಲೆ ವರ್ಕ್ ಮಾಡಬೇಕು, ಮತ್ತೆ ಅಲ್ಲಿ ಕುಂತ ಪೇಂಟಿಂಗ್ ಮಾಡೋಕ್ಕಿಂತ ಅಬ್ಸರ್ವೇಷನ್ ಜಾಸ್ತಿ ಇರ್ತದೆ. ನಾವು ಇನ್ನೂ ಏನು ಮಾಡ್ಬೇಕು ಇದ್ರೊಳಗಡೆ, ಮತ್ತೆ ಯಾವ್ದು ತೆಗಿಬೋದು, ಒಂದ್ಸರಿ ಹಾಕ್ತೀವಿ ಒಂದ್ಸರಿ ತೆಗಿತೀವಿ. ಇದ್ರೊಳಗಡೆ ನಮಗೆ ಎಲ್ಲಿವರೆಗೂ ನಮ್ಮ ಮೈಂಡ್ನಲ್ಲಿ ಏನಾದ್ರು ಕಾನ್ಸೆಪ್ಟ್ ಇತ್ತು, ಆ ಕಾನ್ಸೆಪ್ಟ್ ಅರಿವರೆಗೂ ನಾವು ವರ್ಕ್ ಮಾಡ್ತೀವಿ. ಸೊ ಆ ಟೈಪ್ ನಾನು ವರ್ಕ್ ಮಾಡ್ತಾ ಹೋಗ್ತೀನಿ. ಏನು ಡೌಟ್ ಇದ್ದರೆ ಕೇಳಿ. ಕ್ವಶನ್ ಕೇಳಿದ್ರೆ ಕೇಳಿರಿ. ಇಂಡಿವಿಜುವಲ್ ಸ್ಟೈಲ್ ನರೇಶನ್ ಇದು ನಿಮ್ಮ ಅಭಿಪ್ರಾಯ? ಅಲ್ಲ, ನಮ್ಮನ್ನ ಈಗ ನೀವು ಓಷನ್ ಪೇಂಟಿಂಗ್ ನೋಡ್ತೀರಿ, ಹೆಸರು ನೋಡ್ತೀರಾ, ಇಂಡಿವಿಜುವಲ್ ಯಾಕೆ ಇಂಡಿವಿಜುವಲ್ ನಮ್ಮ ಐಡೆಂಟಿಫಿಕೇಶನ್ ಗೊತ್ತಾಗಲಿ ಅಂತ ಇಂಡಿವಿಜುವಲ್. ಅವಾಗ ಒಂದು ನಾವು ಯಾರು ಇಂಡಿವಿಜುವಲ್ ಕಂಡಿಡಿಲಿಲ್ಲ ಅಂದ ತಕ್ಷಣ ಆರ್ಟಿಸ್ಟ್ ಅಂತ ಅಲ್ಲ, ನಿಮ್ಗೆ ನಾ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಈಗ ಪಿಕಾಸೋನ ನೀವು ವರ್ಕ್ ನೋಡ್ತಾ ಹೋದರೆ
ಅವನು ಎಷ್ಟು ಟೈಪ್ ಆಫ್ ದಿ ವರ್ಕ್ ಮಾಡಿದ್ದಾನೆ, ಅವನಷ್ಟು ಯಾರು ಇದು ಮಾಡಕ್ಕೆ ಹೋಗಿಲ್ಲ. ಅವನು ಯಾವುದೋ ಒಂದು ಶೈಲಿ ವಿಜಯ ಮಾಡಿದ್ದಾನೆ, ಅಬ್ಸ್ಟ್ರಾಕ್ಟ್ ಮಾಡಿದ್ದಾನೆ, ವಿಜಯ ಮಾಡಿದ್ದಾನೆ, ಹೌದಾ, ಭಾಳ ವರ್ಕ್ ಮಾಡಿದ್ದಾನೆ. ಬಟ್ ಅವನ ಡ್ರಾಯಿಂಗ್ಸ್ ಇದೆಯಲ್ಲ, ನೀವು ಏನೇ ಇಂಡಿವಿಜುವಲ್ ಇದ್ರೆ ನಿಮ್ಮ ಡ್ರಾಯಿಂಗನ್ನು ಇದಾಗ ನೀನು ನನ್ನ ಪೇಂಟಿಂಗ್ನಲ್ಲಿ ಬೇಕಾದ್ರೆ ಅದು ನೋಡಿ ಯಾವುದೇ ಚೇಂಜ್ ಮಾಡೋದು, ಆ ಫಿಗರ್ಸಲ್ಲಿ ಹೇರ್ಸ್ ಇದೆಯಲ್ಲ, ಆ ಹೇರ್ ಸ್ಟೈಲು, ಫೇಸು, ಮೂಗು, ಅವು ಆ ಡ್ರಾಯಿಂಗ್ಸ್ ಇದೆಯಲ್ಲ, ನನ್ನ ಡ್ರಾಯಿಂಗ್ ಯಾವತ್ತೂ ಚೇಂಜ್ ಆಗಲ್ಲ. ನಾನು ಎಷ್ಟೇ ಇದಾದ್ರೂ ಸದ್ಯಕ್ಕೆ ನಾನು ಡ್ರಾಯಿಂಗ್ ಹಾಕುವಾಗ ಅದೇ ಡ್ರಾಯಿಂಗೇ ಬರ್ತದೆ, ಅದು ಚೇಂಜ್ ಆಗಲ್ಲ. ನೀವು ಎಲ್ಲೆಲ್ಲಿ ಡ್ರಾಯಿಂಗ್ ನೋಡಿದ ತಕ್ಷಣ ನೀವು ಈಗ ಒಂದೆರಡು ಸಾರಿ ನೀವು ನೋಡಿದಾಗ ಇಂಥವ್ರದ್ದೇ ಡ್ರಾಯಿಂಗ್ ಅಂತ ಫೀಲಿಂಗ್ ಆಗ್ತದೆ. ಇಂಡಿವಿಜುವಲ್ ತಪ್ಪಂತಲ್ಲ, ಇಲ್ಲಿ ಯಾಕೆ ಇಂಡಿವಿಜುವಲ್ ಅಂತಂದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಹಿಂದೆ ಸ್ಟೋರಿಗೆ ಹೋಗ್ಬೇಕಂತ ನಿಮ್ಮ ಟೀಚರ್ಸ್ ಗೊತ್ತಿರ್ತದೆ. ಯಾವಾಗಂದ ನಮ್ಮಲ್ಲಿ ಸ್ವಾತಂತ್ರ್ಯಕ್ಕೆ ಪೂರ್ವಕ ಏನೊಂದು ಹೋರಾಟ ನಡೀತದ, ಕಲಾವಿದಲ್ಲಿ ಗೊಂದಲ ಸ್ಟಾರ್ಟ್ ಆಗ್ತದೆ. ಯಾಕಂತಂದ್ರೆ ಬ್ರಿಟಿಷರು ಬರ್ತಾರೆ ನಮ್ಮಲ್ಲಿ, ಬ್ರಿಟಿಷರು ಬರೀ ಅವ್ರ ಅಧಿಕಾರಕ್ಕೆ ಬಂದಿಲ್ಲ, ನೆನ್ಪಿಟ್ಕೋರು. ನಮ್ಮ ಬ್ರಿಟಿಷರು ಬಂದದ್ದು ನಮ್ಮಲ್ಲಿ ಎಲ್ಲ ಚೇಂಜ್ ಮಾಡಿದ್ರು. ನಮ್ಮಲ್ಲಿ ಉಡೋ ಬಟ್ಟೆ ತೋಟ ಚೇಂಜ್ ಮಾಡಿದ್ರು, ನಾವು ಕಲ್ಚರು ಸತೆ ಚೇಂಜ್ ಮಾಡಿಬಿಟ್ರು, ನಮ್ಮ ಪೇಂಟಿಂಗ್ ಸತೆ ಚೇಂಜ್ ಮಾಡಿದ್ರು ಅವರು. ಸ್ಟಿಲ್ ಲೈಫ್ ನಮ್ದಲ್ಲ, ಪೋರ್ಟ್ರೇಟ್ ನಮ್ದಲ್ಲ, ಪರ್ಸ್ಪೆಕ್ಟಿವ್ ನಮ್ದಲ್ಲ, ಅಲ್ಲಿ ಹೇರ್ಬಿಟ್ರು. 4 ಕಡೆ ಕಲ್ಕಟ್ಟ, ಒಂದು ಕಲ್ಕಟ್ಟ, ಒಂದು ಬಾಂಬೆ, ಇನ್ನೊಂದು ಮಡ್ರಾಸು, ಇನ್ನು ಲಕ್ನೋ, 4 ಕಡೆ ಸ್ಕೂಲ್ ಆಫ್ ಆರ್ಟ್ ತೆಗೆದ್ರು. 4 ದಿಕ್ಕಿಗೆ ತೆಗೆದ್ಬಿಟ್ರು ಅವ್ರು, ಸಮುದ್ರ ಎಲ್ಲಿದಲ್ಲಿ ತಿಕ್ಬಿಟ್ರು. ನಮ್ಮಲ್ಲಿ ಹೇರ್ಲಾಕ್ ಸ್ಟಾರ್ಟ್ ಮಾಡಿದ್ರು, ಸ್ಟಿಲ್ ಲೈಫ್ ಮಾಡ್ರಿ, ಪೋರ್ಟ್ರೇಟ್ ಮಾಡ್ರಿ. ಅದು ಅವಾಗ ವೆಸ್ಟ್ ಬೆಂಗಾಲ್ದಾಗ ಗಲಾಟೆ ಆಯ್ತು. EBA ಓಪನ್ ಆಗಿರ್ತಾರೆ, ನಿಮ್ಮ ಕಲೆ ಬಿಡಬೇಡಿ, ನಿಮ್ಮ ಆರ್ಟನ್ನು ಬೆಳೆಸ್ಕೊರಿ, ನಿಮ್ಮ ಭಾರತೀಯ ಆರ್ಟ್ ಚೆನ್ನಾಗಿದೆ ಅಂತ ಹೇಳಿದಾಗ ಅವಾಗ ನಂದಲಾಲ್ ಬಸು, ರವೀಂದ್ರನಾಥ್ ಠಾಗೂರ್ ಎಲ್ಲ ಸೇರಿ ರೀಕಾಪಿ ಮಾಡ್ತಾರೆ. ಅಜಂತ ಎಲ್ಲ ಪೇಂಟಿಂಗ್ ರೀಕಾಪಿ ಮಾಡಿಕೊಂಡು ವೆಸ್ಟ್ ಬೆಂಗಾಲ್ದ ಏನಂತ ಜನಪದ ಕಲೆಗಳನ್ನು ಇಂಪ್ರೂವ್ ಆಗ್ತದೆ. ಅವಾಗ ಬ್ರಿಟಿಷರು ಗೊತ್ತಾಗ್ತದೆ, ಇವ ಇಲ್ಲಿದ್ದರೆ ನಮಗೆ ಎಡವಟ್ಟು ಅಂತ ಏನು ಮಾಡ್ತಾರೆ, ಕರ್ಸ್ಕೊಂಡ್ಬಿಡ್ತಾರೆ ಇದಕ್ಕೆ, ಇಂಗ್ಲೆಂಡಿಗೆ ಬಂದ್ಬಿಟ್ಟು, ಸಾಕು ನೀ ಅಲ್ಲಿದ್ದರೆ ನಮ್ಮ ಕಲೆ ಬೆಳೆಸಲ್ಲ, ಅವ್ರ ಕಲೆ ಬೆಳೆಸಿ ಬೇಡ ಅಂತ. ಅವ್ನಿಗೆ ಹೋಗೋಟ ಭಾಳ ಬೇಜಾರು ಮಾಡ್ಕೋತಾರೆ. ಒಬ್ಬ ಕಲಾವಿದರು ಹೋರಾಟ ಮಾಡಲ್ಲ ನನ್ನ ಸಲಾಗಿ ಅಂತ ಭಾಳ ತನ್ನ ಇದೆಲ್ಲ ಡೈರಿಯಲ್ಲಿ ಬರ್ಕೋತಾರೆ. ಅವಾಗ ಏನಾಯ್ತಂತಂದರೆ ಮುಂಬೈನಲ್ಲಿ ದೊಡ್ಡ ಸಮಸ್ಯೆ ಆಯ್ತು. ಮುಂಬೈ ಅವರು ಪ್ರಿನ್ಸಿಪಲ್ ಹೆಸರಿಲ್ಲ, ಅವ್ರು ಹೇಳ್ತಾರೆ, ಎಲ್ಲಿವರೆಗೂ ನಮ್ಮದೇ ಆದ ಒಂದು ಕಲೆ ಬೆಳೀಲಿಲ್ಲ ಅಂದರೆ ನಮ್ಮ ಐಡೆಂಟಿಟಿ ಗೊತ್ತಾಗಲ್ಲ, ಅದಕ್ಕೆ ನಮ್ಮದೇ ಆದ ಒಂದು ಸ್ವಂತಿಕೆ ಒಂದು ಕಲೆ ಬೇಕಾ. ಆ ಟೈಮ್ಗೆ ಅಮೃತ ಸರಿಗಿಲ್ಲ, ಪಾಶ್ಚಾತ್ಯ ಕಲೆ ಮತ್ತು ಭಾರತೀಯ ಒಂದು ಏನು ಇದರಲ್ಲಿ ಅಜಂತ ಎಲ್ಲರೂ ಸ್ಟಡಿ ಮಾಡ್ತಾಳೆ. ಅವಾಗ ಆಕೆ ತಂದೆ ಆದ ಒಂದು ಇಂಡಿವಿಜುವಲ್ ಸ್ಟೈಲ್, ಫಸ್ಟ್ ಮೊದಲು ಇಂಡಿವಿಜುವಲ್ ಸ್ಟೈಲ್ ಮಾಡಿದ್ದಂತಂದ್ರೆ ಅಮೃತ ಶೆಟ್ಟಿ, ನಮ್ಮ ವುಮೆನ್ಸ್ ಇದ್ದಾರೆ. ಆಮೇಲೆ ಜೈಂಟ್ಸ್ನಲ್ಲಿ ಜಮೀನರ. ಬಟ್ ಆ ಜನಪದ ಕಲೆಗಳನ್ನು ತಗೊಂಡು ಇಂಡಿವಿಜುವಲ್ ಸ್ಟೈಲ್ ಮಾಡಿದವರು ಮೊದಲವರಿಬ್ಬರು, ಅಮೃತ ಶೆಟ್ಟಿಗಳು ಮತ್ತು ಜಮೀನರಾಯ. ಆಮೇಲೆ ಜನಪದ ಕಲೆ ತಗೊಂಡೋದ್ರು ಫಸ್ಟ್ ಮೊದಲು ಮಾಡರ್ನ್ ತಂದವರೇ ಜಮೀನರಾಯ. ಹಾಗಾಗಿ ಇಂಡಿವಿಜುವಲ್ ಸ್ಟೈಲ್ ಅನ್ನು ಕಂಡು ಹಿಡಿಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ಪಾಶ್ಚಾತ್ಯ ಒಬ್ಬ ಪ್ರಿನ್ಸಿಪಲ್ ಹೇಳ್ತಾನೆ, JJ ಸ್ಕೂಲ್ ಆಫ್ ಪ್ರಿನ್ಸಿಪಲ್ ಹೇಳ್ತಾನೆ, ನಿಮ್ಮದೇ ಆದ ಒಂದು ಇಂಡಿವಿಜುವಲ್ ಸ್ಟೈಲ್ ಕಡಿಬೇಕು, ನಿಮ್ಮದೇ ಆದ ಐಡೆಂಟಿಫೈಟ್ ಮಾಡ್ಕೋಬೇಕು. ಯಾವುದೇ ಒಂದು ರೀಕಾಪಿ ಮಾಡೋದಾಗಲಿ, ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಆಗಿ ತೊಗೊಂಡು ವರ್ಕ್ ಮಾಡಿ, ನಿಮ್ಮದೇ ಯಾವುದೋ ಒಂದು ಮೈಂಡ್ನಲ್ಲಿ ಇಟ್ಕೊಂಡು ವರ್ಕ್ ಮಾಡಿ ಅಂತ ಇಟ್ಕೊಂಡಾಗ ಅವಾಗ ಎಲ್ಲರೂ ಆ ಟೈಮ್ನಲ್ಲಿ ಬಾಂಬೆದಲ್ಲಿ ಒಂದು ಟೀಮ್ ರೆಡಿ ಆಗ್ತದೆ. ಖುಷಿ ಅನ್ನೋ ಸರ್ ಅಲ್ಲಲ್ಲ, ಒಂದು ಟೀಮ್ ರೆಡಿ ಆಗ್ತದೆ, ಪ್ರೋಗ್ರೆಸ್ ಇಂಡಿಯನ್ ಪ್ರೋಗ್ರೆಸ್ ಗ್ರೂಪ್ ರೆಡಿ. ಸೊ ಆ ಗ್ರೂಪ್ ರೆಡಿ ಆದಾಗ ಅವರೇ ಒಂದು ಶೋ ಮಾಡ್ತಾರೆ. ಆಮೇಲೆ ಮತ್ತೆ ಬೇರೆ ಬೇರೆ ಗ್ರೂಪ್ ಅನ್ಸ್ಕೊಂಡು ಆ ಥರ ದೊಡ್ಡ ಹಿಸ್ಟ್ರಿ ಇತಿಹಾಸನೇ ಇದೆ. ಅದೇ ಆಮೇಲೆ ಇವತ್ತು ಹೇಳ್ತೀನಿ, ಎಷ್ಟೋ ಜನ ಇಂಡಿವಿಜುವಲ್ ಸ್ಟೈಲ್, ಈಗ ನಮ್ಮ ಹಡಪಲ್ ಸರ್ ಇಂಡಿವಿಜುವಲ್ ಸ್ಟೈಲೇ ಇದ್ದಿಲ್ಲ, ಇಂಡಿವಿಜುವಲ್ ಸ್ಟೈಲೇ ಇಲ್ಲ. ಅವ್ರ ವರ್ಕ್ ಅಗಾಧವಾಗಿದೆ. ಕೆಲ ಜನ ಇರ್ತಂದ್ರೆ 20 ವರ್ಷ ಮಾಡಿದ್ರೆ ಅದೇ ಪೇಂಟಿಂಗ್. ನೀವು ವಾದ ಆಗಿದೆ, ನೀವು ಹೇಳ್ದಂಗೆ 20 ವರ್ಷದ ಕಲಾಕೃತಿನೇ, ಅದಕ್ಕೆ ನಾನು ಹೇಳ್ದೆ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. 10-15 ವರ್ಷ ಮೇಲೆ ಪೇಂಟಿಂಗ್ ಚೇಂಜ್ ಮಾಡಬೇಕು. ಕೆಲವು ಕಲಾವಿದರು ಅಂದರೆ 20 ವರ್ಷ ನೋಡಿದ್ದು ಅದೇ ಇರ್ತದೆ, ಅದೇ ಟೆಕ್ನಿಕ್ಸು, ಅದೇ ಫಾರ್ಮ್ಸ್ ಚೇಂಜ್ ಮಾಡಲ್ಲ. ಚೇಂಜ್ ಆಗಬೇಕು, ಕಲಾಕೃತಿಗೂ ಚೇಂಜ್ ಆಗ್ತಾನೆ ಇರ್ಬೇಕು. 10 years or 15 years ಚೇಂಜ್ ಆಗ್ತಾನೆ ಇರ್ಬೇಕು. ಯಾಕಂದ್ರೆ ಜಗತ್ತು ಚೇಂಜ್ ಆಗಲ್ಲ, ನಾವು ಚೇಂಜ್ ಆಗ್ತೀವಲ್ಲ. ಸೊ ನಮ್ಮ ಕಲೆ ಚೇಂಜ್ ಆಗಬೇಕು. ಒಂದು ಇಂಡಿವಿಜುವಲ್ ಆಗಿ ಕೂಡೋದು ಬೇಡ ಅಂತ. ಬಟ್ ನನ್ನ ಸಣ್ಣ ನೀನು ಹಗಲ ರಾತ್ರಿ ವರ್ಕ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಡ್ರಾಯಿಂಗ್ಸ್ ಅಲ್ಲೇ ಕೊಂಡಿಡ್ಬೋದು, ನೀನು ವರ್ಕಿನ ಮೇಲೆ ಕೂನ ಇಡ್ಬೋದು. ಇವಂದೇ ವರ್ಕ್ ಅಂತ ಹೇಳ್ಬೋದು, ಇಂಡಿವಿಜುವಲ್ ಇಲ್ಲಾಂದ್ರೂ ಕೂನ ಇಡ್ಬೋದು. ನಾನು ಸ್ಟೂಡೆಂಟ್ ಲೈಫ್ವರೆಗೂ ಇದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್. ನೀನು ತಂದು ಅದ್ರ ಇಟ್ಟಾಗ ಇವ್ರದೇ ಅಂತ ಹೇಳಿ. ಸೊ ಅದ್ರ ಸಲುವಾಗಿ ನಮ್ಮ ಹುಡುಗರು, ನಾನು ಸ್ಟೂಡೆಂಟ್ ಲೈಫಿಂದ ಹಿಡಿದು ಇಲ್ಲಿವರೆಗೂ ವರ್ಕ್ ಮಾಡಿದ್ದನ್ನು ಸೆಲೆಕ್ಟೆಡ್ ಮಾಡಿ 80 ವರ್ಕ್ ಡಿಸ್ಪ್ಲೇ ಮಾಡಿದ್ದು. ಮೊದಲು ಸರ್ ಹೆಂಗೆ ಮಾಡ್ತಿದ್ರು, ಮೊದಲು ಸ್ಟೂಡೆಂಟ್ ಲೈಫ್ ಹೆಂಗೆ ಇತ್ತು, ಅದು ನನ್ನ ಪಿಕಾಸೋ ಇನ್ಫ್ಲುಯೆನ್ಸ್ ಇತ್ತು ಸ್ಟಾರ್ಟಿಂಗ್. ಆಮೇಲೆ ಡಾಲಿದ್ ಇನ್ಫ್ಲುಯೆನ್ಸ್ ಆಯಿತು. ಅದಾದ ಮೇಲೆ ನ್ಯಾಷನಲ್ ಆರ್ಟಿಸ್ಟ್ ರಾಮಚಂದ್ರ ಅಂತ ಒಬ್ಬರಿದ್ರು, ಅವ್ರದ್ದು ಇನ್ಫ್ಲುಯೆನ್ಸ್ ಆಯಿತು. ಸೊ ನನಗೆ ಫೀಲಿಂಗ್ ಆಯ್ತು, ಬರೀ ಬೇರೆಯೊಬ್ಬರದ್ದು ಇನ್ಫ್ಲುಯೆನ್ಸ್ ತೊಗೊಂಡು ವರ್ಕ್ ಮಾಡೋದು ಬೇಡ ಅಂತ ಹೇಳ್ಕೊಂಡು ನಾನು ನಂದೇ ಒಂದು ಲಾಸ್ಟ್ ಮೂಮೆಂಟು ನನ್ನ ಪೇಂಟಿಂಗ್ನಲ್ಲಿ ಓಪನ್ ಹೇಳ್ತಾ ಇದ್ದೀನಿ. ನನ್ನ ಕಲಾಕೃತಿಗಳು ಭಾಳ ಇನ್ಫ್ಲುಯೆನ್ಸ್ ಆಗಿದ್ದು ನಮ್ಮ ತುಮಕೂರಲ್ಲಿ ಭಿತ್ತಿ ಚಿತ್ರ ಇತ್ತು.
ಮೋಸ್ಟ್ಲಿ ಟಿಪು ಪೀರಿಯಡ್ ಅದನ್ನ ರೀಕಾಪಿ 5 ರಿಂದ 6 ವರ್ಷ ರೀಕಾಪಿ ಮಾಡಿದೆ. ಆ ಲೈನ್ಸ್ಗಳು ಇವತ್ತೇ ನನಗೆ ನನ್ನ ಪ್ಲಸ್ ಪಾಯಿಂಟ್. ಸರ್ ನಿಮ್ಮ ವರ್ಕ್ ಅಂದಾಜು ಭಾಳ ಕಾಣಿಸ್ತದ. ಆಟೋಮೆಟಿಕ್ ಸರ್ ಗುರುಗಳು ಇಂಟೆನ್ಸ್ ಕಾಣ್ತದೆ ಆಟೋಮೆಟಿಕ್. ಒಂದು ಕಲಾಶಾಲೆಯಲ್ಲಿ ಇದ್ದಾಗ ಅಲ್ಲಿಯ ಒಂದು ಡ್ರಾಯಿಂಗ್ ಸರ್. ಈಗ ನೀವು ಬರೋಡಕ್ಕೆ ಹೋಗ್ರಿ, ಬರೋಡ ಕಲ್ತಂತ ವಿದ್ಯಾರ್ಥಿಗಳು ಬಂದ್ರೆ ಗೊತ್ತಾಗಿರ್ತದೆ ನೀವು ಬರೋಡ ಅಂತ ಹೇಳ್ತೀವಿ. ಶಾಂತಿನಿಕೇತನ ಬಂದು ಹೇಳ್ತೀವಿ ಶಾಂತಿನಿಕೇತನ ಸ್ಟೂಡೆಂಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಏನು ಇದಿರ್ತದೆ ಟೆಕ್ನಿಕ್ಸ್ ಆಗಲಿ ಅದಿರಲ್ಲ. ಸೊ ಅದು ಆಟೋಮೆಟಿಕ್ ಬಂದೇ ಬರ್ತದೆ. ಹೌದಾ? ಇಂಡಿವಿಜುವಲ್ ಕಂಡು ಹಿಡಿಬಹುದು, ಇಡದೇ ಇರ್ಬೋದು, ಏನು ಅದಕ್ಕೇನು ಇದೆಲ್ಲ. ಬಟ್ ಇಂಡಿವಿಜುವಲ್ ಕಂಡು ಹಿಡಿದ್ರೆ ಎಲ್ಲರೂ ನಾನು ಗುರುತಿಸ್ತಾರ ಅನ್ನೋ ಒಂದು. ಕೆಲವೊಂದು ಬಿಡಲ್ಲ, ನೆನ್ಪಿಟ್ಕೋರಿ. ಇಂಡಿವಿಜುವಲ್ ಸ್ಟೈಲ್ ಬಿಡಕ್ಕೆ ಹೋಗಲ್ಲ, ಎಲ್ಲಿ ನನ್ನ ಮರ್ತು ಬಿಡ್ತಾರೋ ಜನ ಅಂತ ನೆನ್ಪಿಟ್ಕೋರಿ. ಎಷ್ಟೋ ಜನ ದೊಡ್ಡ ದೊಡ್ಡ ಆರ್ಟಿಸ್ಟೇ ಬಿಡಲ್ಲ. 40 ವರ್ಷದಿಂದ ಅವೇ ವರ್ಕ್ ಮಾಡ್ಕೊಂಡು ಬರ್ತಾರ. ನಾನು ಬಿಟ್ಬಿಟ್ರೆ ನಾನು ಗುರುತು ಸಿಗ್ತಲ್ಲ ಅಂತ ಭಯದಿಂದ ಬಿಟ್ಟ ನಾನು ಓಪನ್ ಆಗಿ. ಹೌದಾ? ಬಿಡಲ್ಲ, ನಾನು ಕನ್ಫರ್ಮ್. ಅಲ್ಲ ಪಾಪ ತಿಳ್ಕೊಂಡಿದ್ರು. ಮೊದಲು ಕ್ವಶನ್ ಮಾಡೋದಕ್ಕೆ ಫಸ್ಟ್ ಕ್ವಶನ್ ಮಾಡಿದಾಗೆ ನಾವೇನಾದ್ರೂ ಹೋಗ್ಬೋದು. ಭಯ ಪಡೋಂಥ ಅವಶ್ಯಕತೆ. ಈಗ ನಿಮ್ಗೆ ಗೊತ್ತಿಲ್ಲ ನೀವು ಕೇಳ್ತೀರಿ, ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಕೇಳ್ಕೊತೀನಿ. ಹೌದಾ? ಕ್ವಶನ್ ಕೇಳ್ಬೇಕು, ನಮ್ಗೆ ಗೊತ್ತಿಲ್ಲ ನೀವು ತಿಳ್ಕೋಬೋದು, ನಮ್ಗೆ ತಿಳಿದು ಹಾಕೋದು ಅಷ್ಟೇ. ನಾವು ಭಯ ಪಡೋಂಥ ಅವಶ್ಯಕತೆ ಇಲ್ಲ ಫೀಲ್ಡ್ನಾಗ. ಅದಕ್ಕೆ ಹೇಳ್ತಾರೆ ನಮ್ಮ ಸೈಡ್ನವರು ಪೇಂಟಿಂಗ್ ಮಾಡ್ತಾರೆ, ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾರೆ. ನೀವೆಲ್ಲ ಬೆಂಗಳೂರು ಚಾಲಿಗಳಿಗೆ ವರ್ಕ್ ಕಡಿಮೆ, ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ. ಪೇಂಟಿಂಗ್ ಬೇಕು ಹುಡುಕ್ಯಾಡ್ತಾರೆ, ತಪ್ಪು ಹುಡುಕ್ಯಾಡ್ತಾರೆ. ನೀ ಡೇ ಅಂಡ್ ನೈಟ್ ವರ್ಕ್ ಮಾಡ್ತೀಯ, ಯಾರನ್ನ ಬೆಂಗಳೂರು ತಪ್ಪು ತಿಳ್ಕೊಬೇಡ, ನಾನು ಓಪನ್ ಆಗಿ ಹೇಳ್ತೀನಿ. ಹೌದಾ? ನಿಮ್ಮ ಕೃಷಿ ಶೆಟ್ಟಿನೇ ಇದ್ದಾರೆ, ನಿಮ್ಮ ಕಾಲೇಜ್ ಸ್ಟೂಡೆಂಟ್, ಓಲ್ಡ್ ಸ್ಟೂಡೆಂಟು, ಅವ್ರ ಮಾತು ನೋಡ್ಬೇಕು. ಕಂಚದ ಕಟ್ಟ ತಪ್ಪು ಕಂಡು ಹಿಡಿತಾರೆ, ಅವ್ರ ಪೇಂಟಿಂಗ್ಗಳಾಗಂಗಿಲ್ಲ. ಡೇ ಅಂಡ್ ನೈಟ್ ವರ್ಕ್ ನಮ್ಮಲ್ಲಿ ಹಾರ್ಡಾಗಿ ವರ್ಕ್ ಮಾಡ್ತಾರೆ. ನಮ್ಮಲ್ಲಿ ಎಲ್ಲಿ ವೀಕ್ ಅಂದರೆ ಒಂದು ಭಾಷೆ, ನಮ್ಮ ಕಲಾಕೃತಿ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಭಯ. ಆಮೇಲೆ ಈಗ ಕನ್ನಡ ಮಾತಾಡಿ ಏನಂತಾರೋ ಇಂಗ್ಲೀಷ್ನಾಗ ಮಾಡಿ, ನೀವು ಇಂಗ್ಲೀಷ್ನಾಗ ಏನನ್ನ ಸ್ವಟ್ಪಟ್ ಮಾಡಿರಿ, ನಿಮ್ಗೆ ಏನು ಅರ್ಥ ಇಲ್ಲ ಏನು ಹೇಳ್ರಿ, ವೆರಿ ಗುಡ್ ಬಾಯ್, ಅವ್ನು ಎಕ್ಸ್ಪ್ಲೇನ್ ಮಾಡಿ ಸೂಪರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಬೆಂಗಳೂರಲ್ಲಿ ನನಗೆ ಗೊತ್ತಿದೆ, ನಾನು ಹೇಳಬಾರ್ದು. ಆಮೇಲೆ ಯಾರೊಬ್ಬರು ಬರೋಡದಲ್ಲಿ ಓದಂತ ಒಬ್ಬರು ಲೇಡಿ ಬಂದರು. ನಾವು ವರ್ಕ್ ತೋರಿಸಿದಾಗ ಹಾಗಾಗಿ ನಾನು ಸುಮ್ಮನೆ ಇದ್ದೆ. ಒಂದು ದಿವಸ ವರ್ಕ್ ತೋರಿಸ್ಲಿಲ್ಲ, ವರ್ಕ್ ಇಲ್ಲೇ ನೋಡಂತ ಒಂದು ದಿವಸ ವರ್ಕ್ ತೋರಿಸ್ಲಿಲ್ಲ. ಸರಿ, ಒಂದು ಯಾವುದೋ ಒಂದು ಟೈಮ್ ಬಂತು, ಸ್ಕೆಚ್ ಹಾಕ್ಬೇಕಾಯ್ತು. ಒಂದು ಸ್ಕೆಚ್ ಹಾಕೋಕ್ಕಾಗಲ್ಲ, 4 ಫೀಟು 5 ಫೀಟ್ ಒಂದು ಸ್ಕೆಚ್ ಹಾಕ್ಬೋದು, ಬಟ್ಟೆ ಮೇಲೆ ಹಾಕೋಕ್ಕಾಗಲ್ಲ. ಸುಮ್ಮನೆ ಅದನ್ನ ಏನೋ ಮಾತಾಡಿ ಹಾಕಿಕೊಟ್ಟೆ ಸುಮ್ಮನೆ. ಸೊ ಹೀಗಾಗ್ತದೆ. ಬಟ್ ಇಂಗ್ಲೀಷ್ನು ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ಅದು ಭಾಷೆ ಭಾಳ ಇಂಪಾರ್ಟೆಂಟ್. ನೀವು ಸುಮ್ಮನೆ ಒಂದು ಲೈನ್ ಹಾಕ್ರಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಬಿಡ್ರಿ. ನೀವು ಆವಾಗ ನೀನು ಏನು ಬೇಡಮ್ಮ, ಧ್ಯಾನ ತುಂಬ ಬಣ್ಣ ಹಚ್ಚಿ ಒಂದು ಲೈನ್ ಹಾಕಿ ಅದ್ರ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮಗೆ ಬೇಕಾದ್ರೆ ಗ್ರೇಟ್. ಅದು 2 ಮಾತು 100%. ಅದಕ್ಕೆ ನಮ್ಮವ್ರು ಹಾರ್ಡಾಗಿ ವರ್ಕ್ ಮಾಡ್ತಾರೆ. ನಮ್ಮವ್ರು ಎಲ್ಲಿ ವೀಕ್ ಅಂತಂದ್ರೆ ಸರಿಗೆ ಗೊತ್ತಿದೆ. ನಾವು ಹಾರ್ಡ್ ನಾವು ಎಲ್ಲಿ ವೀಕ್ ಆಗ್ತದೆ, ನಾವು ಭಾಷೆದಲ್ಲಿ ವೀಕ್ ಆಗ್ತೀವಿ, ಮಾತಾಡೋದಲ್ಲಿ ವೀಕ್ ಆಗ್ತೀವಿ, ನಾವು ತಿಳ್ಕೊಳ್ಳೋ. ಅವ್ರು ಹಿಸ್ಟ್ರಿ ಓದ್ತಾರೆ, ಮತ್ತು ಅವರೆಲ್ಲ ಪಾಶ್ಚಾತ್ಯದನೇ ಹಿಸ್ಟ್ರಿ ಹೇಳ್ತಾರೆ. ನಮ್ಮ ಇಂಡಿಯನ್ ಹಿಸ್ಟ್ರಿ ಒಂದು ಹೇಳಲ್ಲ. ಉದಾಹರಣೆ ಕೊಡೋದಲ್ಲ, ಪಾಶ್ಚಾತ್ಯ ಕಲ್ತದೆಲ್ಲ ಇಲ್ಲೇ ಕರೀತಾರೆ. ನಮ್ಮ ಕಲಾವಿದರು ಹೆಂಗಂದ್ರೆ ಪಾಶ್ಚಾತ್ಯ ಯಾವ್ದೋ ಕಲಾಕೃತಿ ಒಂದು ಇನ್ಫ್ಲುಯೆನ್ಸ್ ಇನ್ ಪಿಕಾಸೋ ಅಂತ ಹೇಳ್ತಾರೆ. ಕರ್ನಾಟಕ ಇಂಡಿಯಾದ ಆರ್ಟಿಸ್ಟ್ ಒಬ್ಬರ ಹೆಸರು ಹೇಳಲ್ಲ, ಬರೀ ಪಾಶ್ಚಾತ್ಯ ಉದಾಹರಣೆ ಕೊಡ್ತಾರೆ. ನಾನು ಶೆಟ್ಟರ್ಗೆ ಒಂದ್ಸರಿ ಕೇಳ್ತೆ, ಈಜಿಪ್ಸು ಇದು ಸರಾಲಿಸಮ್ ಇಂಡಿಯಾದ ಅಲ್ಲಿದು ಅಂತದ್ದು. ಅಲ್ಲ ಸರ್, ನಮ್ಮಲ್ಲಿ ಅದಕ್ಕಿಂತ ಹುಟ್ಟಿದ್ದೆ ಏನಂದ್ರೆ ಈ ಕಾಳಿ ಅವತಾರ ಎಲ್ಲ ಏನಂದ್ರೆ ಸರಿಯಲಿಸಮೇ ಕಲಾಕೃತಿಗಳು ಇವೆಲ್ಲ ಅವಲ್ಲ, ಅವು ಟ್ರೆಡಿಷನಲ್, ಅವು ಬರಲ್ಲ. ಅವ್ರು ಅದೇ ಕಾನ್ಸೆಪ್ಟ್ ಇಟ್ಟು ವರ್ಕ್ ಮಾಡ್ತಾ ಇರ್ತಾರೆ. ನಾನು ನೀನು ಹೇಳಬೇಕು. ಹಿಂಗಾದ ಎಷ್ಟೋ ಕಲಾಕೃತಿಗಳು ನಮ್ಮಲ್ಲಿ ಹೋಗಿ ಪಾಶ್ಚಾತ್ಯದಲ್ಲಿ ಹೋಗಿ ಅಲ್ಲಿನ ತಮ್ಮ ಅಡಾಪ್ಟ್ ಮಾಡ್ಕೊಂಡು ಕಲಾಕೃತಿ ಮಾಡಿದಂಥ ದಾಖಲೆಗಳಿವೆ. ಒಪ್ಪಲ್ಲ. ಎಂತ ಇದೆ ಇವತ್ತು ಆಯುರ್ವೇದಕ್ಕೆ ಎಲ್ಲ ಇಲ್ಲಿದ್ದು ಮೆಡಿಸಿನ್ ತಗೊಂಡು ಅಲ್ಲಿ ಕೊಡ್ತಾರೆ. ಇವತ್ತು ನೀವು ಇದಿರ್ಬೋದು ಅಶ್ವಗಂಧ ಇವೆಲ್ಲ ಏನಂದ್ರೆ ಇಲ್ಲಿ ನಮ್ಮ ರೈತರು ಇವ್ರು ಮಾಡಿದ ಋಷಿಗಳು ಮುನಿವರುಗಳು ಒಪ್ಪಲ್ಲ. ಅಲ್ಲಿನ ಪಾಶ್ಚಾತ್ಯರು ಬಂದು ಸತೆಗೆ ಇವತ್ತು ನಾವು ಇಂಗ್ಲೀಷನ್ ತಗೋತಾ ಇದ್ದೀವಿ. ಯಾವುದು ಶುಗರ್ ಬಂದಾಗ ಅದು ಎದ್ರದ್ದು ಗೊತ್ತಾ? ನಾವು ನುಗ್ಗೆ ಸೊಪ್ಪಿದೆ, ನುಗ್ಗೆ ಸೊಪ್ಪು ತಯಾರು ಮಾಡಿದಂಥ ಔಷಧ ಇದು ಮಾಡ್ತಾರೆ. ಏನು ಗೊತ್ತಿಲ್ಲ. ಅಲ್ಲಿಂದ ಬರ್ಬೇಕು ತೀರ್ಥ, ಶಂಕುದಿಂದ ತೀರ್ಥ ಬಂದರೆ ತೀರ್ಥ. ನೀನು ಇದನ್ನ ಕೊಟ್ಟರೆ ಕೊಡಲ್ಲ. ಇಂಥವ್ರೆ ನಮ್ಮಲ್ಲಿ ಎಷ್ಟು ಔಷಧಿ ಇದೆ, ಎಂಥ ಔಷಧಿ ಇದೆ. ನೀವು ಯಾವುದು ಚಿಟ್ಟಿನಲ್ಲಿ ಅಂತ ಎಲ್ಲಿ ಬೇಕಾದ್ರೆ ಬೆಳೆದಿರುತ್ತೆ, ಇಷ್ಟು ಸಣ್ಣ ಒಳ ಸುತ್ತಲೂ ಮುತ್ತಿದ್ದಂಗೆ. ಕ್ಯಾನ್ಸರ್ ಕಡಿಮೆ ಆಗ್ತಾರೆ ಅದರಿಂದ. ಡೈಲಿ ಕ್ಯಾನ್ಸರ್, ಅದು ಕ್ಯಾನ್ಸರೇ ಬರೋದು ಡೈಲಿ ಅದು ಸೊಪ್ಪು ತಿನ್ನೋದು.
125 ಕಾಯಿಲೆಗಳು ಹೋಗ್ತಾವೆ. ಕರೋನಾದಾಗ ಅದೇ ತಿನ್ನ ಬದುಕಿರೋ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ದಿವಸ ಅದೇ ಕಷಾಯಗಳು ಕುಡ್ತಿದ್ವಿ ನಾವೆಲ್ಲ ಕಡೆ. ನಮ್ಮ ಮಕ್ಕಳಿಂದ ಮನೆಗೆ ಒಳಗಿಟ್ಟಿದ್ವಿ, ನಾವೇ ಹೊರಗೆ ಓಡಾಡ್ತೀವಿ. ನಮಗೇನೂ ಆಗಲಿಲ್ಲ. ಡಾಕ್ಟರ್ ನೀವು ಕರೋನಾ ಬಂದು ಬರ್ಲಿ ಬಿಡ್ರಿ ಅಂತ, ನನಗೇನೋ ಆಗುತ್ತೆ ಕನ್ಫರ್ಮ್ ಇಲ್ಲ. ನಮ್ಮಲ್ಲಿ ಔಷಧಿ ನಾವು ಒಪ್ಪಲ್ಲ. ನಾವು ಪಾಶ್ಚಾತ್ಯ ಕಲೆಗೆ ಓದ್ತೀವಿ, ನಮ್ಮ ದೇಶ ಈ ಕಲೆ ಬರಿತಾ ಇದ್ದೀವಿ. ಏನು ದುರಾದೃಷ್ಟ ಇದೆ. ಇಲ್ಲ ವರ್ಡ್ ಆರ್ಟ್ ಅಂತ ತಿಳ್ಕೊಂಡು ಮಾಡ್ತೀವಿ. ವರ್ಡ್ ಆರ್ಟ್ ಮಾಡಿ ತಪ್ಪಲ್ಲ, ಟೆಕ್ನಿಕ್ಸ್ ತಗೋರಿ, ಏನೋ ತಗೋರಿ, ನಮ್ಮತನ ಬೇಕು. ಆದರೆ ನಾನು ಒಂದು ಹೇಳ್ತೀನಿ, ಪಾಶ್ಚಾತ್ಯ ನಂಬಲ್ಲಿ ಬಂದರೆ ಅವ್ರ ಕಲೆ ಯಾವತ್ತೂ ತೋರಿಸಲ್ಲ, ನೆನ್ಪಿಟ್ಕೊಡಿ. ನಮ್ಮ ಇಂಡಿಯಾಕ್ಕೆ ಬಂದರೆ ಸರ್ ಇದರಲ್ಲಿ ಅಂದಾನಿ ಸರ್ ಒಂದು ಇಂಟರ್ನ್ಯಾಷನಲ್ ಇದು ಮಾಡಿದ್ರು, ಏನೋ ಸೆಮಿನಾರ್ ಇದು ಕ್ಯಾಂಪ್ ಮಾಡಿದ್ರು, ಸಿಂಪಾಸಿಯಂ ಮಾಡಿದ್ರು. ಅದರೊಳಗೆ ಒಬ್ಬನು 5x ದೊಡ್ಡ ಕ್ಯಾನ್ವಾಸ್ ಹುಡುಗರು ತಗೊಂಡು ಸೆಗಣೆ ಮಿಕ್ಸ್ ಮಾಡ್ದ, ಸೋಸಿದ. ಅಲ್ಲಿ ನಮ್ಮ ಕಲಾವಿದರು ಏನು ಮಾಡ್ತಾರೆ, ಇವ್ ನಂಗೆ ಸೆಗಣೆ ತೊಗೊಂಡಂತ ಕ್ಲೀನಾಗಿ ಸಾರಿಸಿ ಎಲ್ಲ ಹುಡುಗರು ಕರೆದ. ಪ್ರೀತಿ ಶಬ್ದ ಯಾವ್ದು ಕನ್ನಡ ಇಂಗ್ಲೀಷ್ ಏನು ಬರೋದು ಎಲ್ಲ ಬರ್ದ. ಕಾನ್ಸೆಪ್ಟ್ ಹೇಳಿದಾಗ ಇಂಡಿಯನ್ ಗೋಧಿ ಇದಕ್ಕೆ ಹಸು ನೀವು ಪೂಜೆ ಮಾಡಲ್ವಾ, ಎಷ್ಟು ಪ್ರೀತಿ ಮಾಡ್ತೀವಿ. ಆ ಪ್ರೀತಿ ತೋರಿಸಿ ನಮ್ಮಲ್ಲಿ ಗೊತ್ತಿಲ್ಲ. ದುರಾದೃಷ್ಟ. ನಮ್ಮಲ್ಲಿ ಬೆಳಗ್ಗೆ ಎದ್ದು ಹೆಣ್ಮಕ್ಕಳು ಸೆಗಣೆ ಸಾರಿಸ್ತಾರೆ ಅಡಿಗೆ ಮನೆಗೆ. ಇವತ್ತು ಕೆಲವೊಂದು ಅಡಿಗೆ ಮನೆ ಸೆಗಣಿನೇ ಸಾರಿಸ್ತಾರೆ ಪವಿತ್ರ ಅಂತ ತಿಳ್ಕೊಂಡು. ಅವನು ಆ ಕೆಲಸ ನಮ್ಮೂರು ಅವ್ರು ತಿಳ್ಕೊತಾರ್ರಿ. ಭಾರತೀಯ ಕಲ್ಚರ್ ಎಷ್ಟಿದೆ. ನಮ್ಮ ಕಲಾವಿದರು ದೊಡ್ಡ ಬೆಂಗಳೂರು ಕಲಾವಿದರು ಭಾರಿ ಇರೋರು, ಮಾತಾಡಂಗಿಲ್ಲ ಕತೆ. ನಮ್ಮ ಕಲ್ಚರ್ ಬಿಟ್ಟು ಬರೀ ಪಾಶ್ಚಾತ್ಯ ಅವೇ ಕಲಾಕರ್ತೀನಿ ಸ್ವಲ್ಪ. ಹೌದಾ? ನಾಳೆ ನಿಮ್ಮ ಸುತ್ತ ಪರಿಸರ ತಗೊಂಡು ವರ್ಕ್ ಮಾಡಿರಿ. ಇನ್ನು ಯಾವ್ದು ಕಲ್ಚರ್ ಮಾಡಿ ಏನು ಮಾಡಿ, ನಿಮ್ಮ ಸುತ್ತಲ್ಲಿ ಏನಿರ್ತದೆ ನಿಮ್ಗೆ ತಿಳಿದು ಏನಿರ್ತದೆ ವರ್ಕ್ ಮಾಡಿ. ಬಟ್ ಆ ಡ್ರಾಯಿಂಗ್ ಭಾಳ ಇಂಪಾರ್ಟೆಂಟ್. ಹೌದಾ? ಡ್ರಾಯಿಂಗನ್ನು ಇಟ್ಟುಕೊಂಡು ಬದುಕಿದ್ರೆ ನಾವು ಬದುಕ್ಬೋದು. ಹೌದಾ? ಯಾಕಂದ್ರೆ ಬೆಂಗಳೂರು ಕಲಾವಿದರು ಯಾರ್ಯಾರು ಹೆಂಗೆ ಇಲ್ಲಿ ಜೆಟ್ ಅನ್ನೋ ಗೊತ್ತಿದೆ. 45 ವರ್ಷ ನಮ್ಮ ಈ ಚಂದ್ರಶೇಖರಿಂದ ಪ.ಸ. ಕುಮಾರ್ ಅನ್ನೋದು ಎಲ್ಲರಿಗೂ ಗೊತ್ತು. ನಿಮ್ಮ ಇಲ್ಲಿ ಇವರಿದ್ರು ಗ್ರಾಫಿಕ್ ಆರ್ಟಿಸ್ಟ್ ನಮ್ಮ KD ಪತ್ತವ್ರು ಇತ್ತು, ಅವ್ರ ಜೊತೆ ಕೂಡ ವರ್ಕ್ ಮಾಡಿ. ಯಾರ್ಯಾರು ಹೆಂಗಂದು ಎಲ್ಲರೂ ಗೊತ್ತಿದೆ ನನಗೆ. ವರ್ಕ್ ಮಾಡಿ ಹಾರ್ಡಾಗಿ ಅಷ್ಟೇ ಹೇಳ್ತಾರೆ. ಹಾರ್ಡಾಗಿ ವರ್ಕ್ ಮಾಡಿರಿ. ನೀವು ಇಂಡಿವಿಜುವಲ್ ಆಗಿ ನಮ್ಮ ಬದುಕ್ರಿ. ಬದುಕಿ ನಾನು ಹೋಗ್ಬೋದು. ಎಲ್ಲಿವರೆಗೂ ನೀವು ಇಂಡಿವಿಜುವಲ್ ಪಕ್ಕಾ ವರ್ಕ್ ಮಾಡಿದ್ರೆ ಬದುಕ್ತಾ ನಾನು ಹೋಗ್ಬೋದು. ಇವತ್ತು ವರ್ಕ್ ಮಾಡಿದ್ರೆ ಯಾರು ಕೆಟ್ಟಿಲ್ಲ, ನನಗೆ ಗೊತ್ತಿದೆ. ನನ್ನ ಕೈಯಾಗ ಕಲ್ತಂದು ಹುಡುಗರು ವರ್ಕ್ ಮಾಡಿದ್ರೆ ಇವತ್ತು ಸತ ಅನ್ಎಂಪ್ಲಾಯ್ಡ್ ಆಗಿಲ್ಲ, ಸ್ವಂತ ಬದುಕಿದೆ, ಆರಾಮ ಚೆನ್ನಾಗಿದ್ದಾರೆ, ಒಳ್ಳೆಯ ರೀತಿಯಿದ್ದಾರೆ. ಬಟ್ ಡ್ರಾಯಿಂಗ್ ಕಲೀಲಿಲ್ಲ ಅಂದರೆ ನಾವೇನು ಮಾಡೋಲ್ಲ. ಅದು ಯಾರು ಇಂಪ್ರೂವ್ ಮಾಡೋಕ್ಕೂ ಆಗಲ್ಲ. ನಾವು ಸರ್ಕಾರ ನೌಕರಿ ಕಾಯ್ಬೇಕು. ಇದು ಒಂದೇ ಅಂತಲ್ಲ, ನೆನ್ಪಿಟ್ಟುಕೋರು ನೀವು. ಈಸ್ ಬಿ ಹೇಳ್ತಾ ಇದ್ದೀನಿ, ಬಿ ಸತ್ಯಕ್ಕಷ್ಟೇ. ಇವತ್ತು ಬಿ ಯಾರು ಕೇಳ್ತಾ ಇಲ್ಲ. ನನ್ನ ಮಗನಿಗೆ ಬಿ ಅಡ್ಮಿಷನ್ ಮಾಡೋದಾಗ 4 ಲಕ್ಷ ಕೊಟ್ಟೆ ನಾನು. ಹೌದಾ? ನಾ ಆಮೇಲೆ ಎಲ್ಲ ಮಾಡ್ಕೊಂಡು ಅವನ ಕೈ ಕಲ್ತು ಹುಡುಗರು 25-30 ಸಾವಿರ ರೂಪಾಯಿಗೆ ಬೋದು ನೌಕರಿ. ನಾನಂದು ನಿಮ್ಗೆ ಇಷ್ಟೆಲ್ಲ ಕೊಟ್ಟು ನಿಮ್ಮ ಫ್ರೆಂಡ್ಸರು 20-25 ಹೋಗಿದ್ರೆ, ನಾನು ಡ್ರಾಯಿಂಗ್ ಕಾಲೇಜಿಗೆ ಬಂದರೆ 70,000 ಸಂಬಳ ತೋತಾರಲ್ಲ, ನೀವು ಯಾಕೆ ಹೋಗ್ಬೇಕಾಯ್ತು? ನಾನು ವಂಡರ್ಫುಲ್ ಆಯ್ತು. ನಮ್ಮ ಮರ್ಯಾದೆ ಬಿಡಪ್ಪ ಅಂತಂದ. ತೆಗಿಯೋ ಪ್ರಶ್ನೆ ಅಲ್ವೋ. ನಾನು ಹೇಳ್ತೀನಿ, ಏನೋ 8 ಲಕ್ಷ ಖರ್ಚು ಮಾಡೀನಿ ಬಿಗೆ, MTech 8 ಲಕ್ಷ ಖರ್ಚು ಮಾಡೀನಿ, 16 ಲಕ್ಷ ಖರ್ಚು ಮಾಡೀನಿ. ಈಗ ಹೇಳ್ತಾನೆ, ಈಗ ಹೆಂಗಪ್ಪ ಈಗ ಚೆನ್ನಾಗಿದೆ, ಆಮತ್ ಬೇರೆ ಇವಾಗ 2 ಲಕ್ಷ ತಗೋಬೋದು ತಿಂಗಳಿಗೆ, ಆಮತ್ ಬೇರೆ. ಆದರೆ ನಮ್ಮ ಹುಡುಗರು ಕರೋನಾದ ಆಚೆ ಬಂದ್ರು ಗೊತ್ತಾ, ಇಡೀ IT-BD ಕಂಪ್ನಿಯಾಗ ಎಷ್ಟು ಜನ ನೌಕರಿ ಕಳ್ಕೊಂಡ್ರು ಅಂದ್ರೆ ನಮ್ಮ ರಂಗನ ಒಬ್ರು ಕಳ್ಕೊಂಡು, ಕಂಪ್ನಿ ಒಳಗಡೆ ಒಬ್ರು ಕಳ್ಕೊಂಡು. ಇದೇ ಸಾಕು ಉದಾಹರಣೆ. ನಮ್ಮರು ಬದುಕ್ತಾರೆ. ಎಷ್ಟೇ ಡೆವಲಪ್ಮೆಂಟ್ ಆಗಿದ್ರೆ, ಕಂಪ್ಯೂಟರ್ ಬರಲಿ, ಯಾವುದೇ ಬರಲಿ, 2015 ಶತಮಾನದಲ್ಲಿ ಕ್ಯಾಮ್ರಾ ಬಂದಾಗ ಎಲ್ಲರೂ ಏನಾಗ್ಬಿಟ್ರು, ಕಲಾವಿದ್ರು ಬಿದ್ದರು, ಆಯ್ತು ನೆಕ್ಸ್ಟ್ ಕಲಾವಿದ್ರ ಅವಶ್ಯಕತೆ ಇಲ್ಲ ಅಂದರು. ಆದರೆ ಮೀರಿ ವರ್ಕ್ ಮಾಡಿದ್ರು ಕಲಾವಿದ್ರು. ಕ್ಯಾಮ್ರಾ ಮಾಡಲಾರಂತ ಕೆಲಸ ಮಾಡಿಬಿಟ್ಟು ಕ್ಯಾಮ್ರಾನೇ ಬಿದ್ದು. ಇವತ್ತು ಗೊತ್ತಿಲ್ಲ, ಎಷ್ಟೇ ಅಡ್ವಾನ್ಸ್ ಬರಲಿ, ಯಾವುದೇ ಬರಲಿ, ಫೀಲ್ಡ್ ಬರಲಿ, ನಮ್ಮ ಸ್ವಂತಿಕೆ ಯಾವತ್ತು ಕಡಿಮೆ ಆಗುತ್ತೆ. ಕಂಪ್ಯೂಟರ್ ಮಾಡೋರು ನಾವೇ, ಅನಿಮೇಷನ್ ಮಾಡೋರು ನಾವೇ. ಏನು ಆಟೋಮೆಟಿಕ್ ತಾನೇ ಮಾಡ್ಕೊತದ? ಇಲ್ಲ, ನಾವು ಮಾಡಿದ್ರೆ ತಾನೇ ಮಾಡೋದು. ನಮ್ಮ ತಲೆ ಇದ್ರೆ ಆ ತಲೆ ಅಷ್ಟೇ. ಎಷ್ಟೇ ಅಡ್ವಾನ್ಸ್ ಆದರೂ ಪ್ರಾಕ್ಟಿಕಲ್ ಯಾವತ್ತೂ ಏನು ಮಾಡಲ್ಲ. ಅದೇ ಅಷ್ಟು ಮಾತ್ರ ಹೇಳೋದು. ನಾನು ಪೇಂಟಿಂಗ್ ಸಿಡಿನೇ ತಂದ್ಬಿಡ್ತಿದ್ದವು. ಬೇಡ ಪ್ರಾಕ್ಟಿಕ್ ಅದೇ ಹೇಳಿದ್ರೆ ಅವ್ರು, ಇಲ್ಲ ಸರ್ ನಿಮ್ಮ ಪ್ರಾಕ್ಟಿಕಲ್ ಇದೆ, ಬೇಡ ಈಗ ಆಮೇಲೆ ನೋಡಮ್ ಸಿಡಿ. ಸರ್ ಹೇಳಿ ಕೇಳಿ ಇದಿಷ್ಟು ಕಲಾ ಕಾಲೇಜಿನ ಇದಿಷ್ಟು ರಿಟೈರ್ಮೆಂಟ್ ಆಗಿ ಬಹಳ ದಿವಸ
ಬಹುಶಃ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತಾಡೋ ಸಂದರ್ಭನೂ ಕೂಡ ಕಡಿಮೆ ಇದ್ದಿರ್ಬೋದು. ಈಗ ಒಂದು ನವನವೀನ ಉತ್ಸಾಹನೂ ಬಂದಿದೆ. ಹಾಗೆ ನಿಮ್ಮ ಜೊತೆ ಬಹಳ ಚೆನ್ನಾಗಿ ಒಂದು ಚರ್ಚೆ ಮಾಡಿದ್ದಾರೆ, ಅನುಭವ ಹೇಳ್ಕೊಂಡಿದ್ದಾರೆ. ಬಹುಶಃ ನನ್ನ ವೈಯಕ್ತಿಕ ಮಟ್ಟಿಗೆ ಇದು ಬಹಳ ಖುಷಿ ಕೊಟ್ಟಂಥ ಒಂದು ಡೆಮೋ, ಅತ್ಯಂತ ಖುಷಿ ಕೊಟ್ಟಂಥ ಡೆಮೋ. ರೀಸೆಂಟ್ ಇಯರ್ಸ್ನಲ್ಲಿ ಈ ಕಾಲೇಜಲ್ಲಿ ನಾನು ಇಷ್ಟಪಟ್ಟಂಥ ನನಗೆ ಅತ್ಯಂತ ಖುಷಿ ಕೊಟ್ಟಂಥ ಡೆಮೋ ಇದು. ಹಾಗಾಗಿ ನಾವೆಲ್ಲ ಸೇರಿ ಅವರನ್ನು ಆರ್ಥಿಕ ಚಪ್ಪಾಳಿಗೆ ಜೋರಾಗ ನಮ್ಮ ವಲ್ಲೇಪುರ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ನಾವು ಮಾತಾಡಬೇಕು ಅಂತ ಕೋರ್ತಾ ಇದ್ದಾರೆ. ಚಿತ್ರೋತ್ಸವದ ಮಹತ್ವದ ಘಟ್ಟ ಕಲಾ ಪ್ರಾತ್ಯಕ್ಷಿಕೆ ಮೂಲಕ ನಾವು ಏನನ್ನ ಕಲಿಬೇಕು, ಏನನ್ನ ಅಬ್ಸರ್ವೇಷನ್ ಮಾಡಬೇಕು ಅನ್ನೋಂಥದ್ದನ್ನು ಕಿಶೋರ್ ಕುಮಾರ್ ಸರ್ ಬಹಳ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಅಬ್ಸರ್ವೇಷನ್ ಇರಬೇಕು ಅನ್ನೋಂಥದ್ದನ್ನು ಹೇಳಿದ್ರು ಸರ್. ಭಾಳ ಸಲ ವರ್ಕ್ ಮಾಡಬೇಕಾದಾಗ ನಮ್ಮಲ್ಲಿ ಗ್ರಹಿಕೆ ಗುಣ ಬಹಳ ಬೇಕು ಅಂತ. ಯಾವುದನ್ನು ನಾವು ನೋಡಬೇಕು, ಹೇಗೆ ನೋಡಬೇಕು. ಸರ್ ಅವರ ಸ್ಟೂಡೆಂಟ್ ಲೈಫಲ್ಲಿರುವಾಗ ಅವ್ರ ಗುರುಗಳು ಲೋಹಾರ್ ಸರ್ ಅಂತೇಳಿ ಅವ್ರು ಹೇಳಿರುವ ಮಾತನ್ನು ನೆನಪಿಸಿಕೊಂಡು, ಸೊ ನಮಗೆ ನಾವು ನೋಡಿರ್ತೀವಿ, ರೋಡ್ ಮೇಲೆ ಬರೋರೆಲ್ಲ ನೋಡ್ತೀವಿ. ನಮ್ಮಲ್ಲಿ ಹಳೆಯಾಗ ಒಂದು ಮಾತು ಹೇಳ್ತಿದ್ರು, ಬರ ಆ ಕಡೆ ನೋಡ್ಕೊತಾ ಹೋಗ್ತಿರ್ತಾವಲ್ಲ ಹೆಣ್ಗಳು, ಏನು ನೋಡಿರಲ್ಲ ಅಂತ. ಕೆಳಗೆ ಮನೆ ನೋಡಕ್ಕೆ ಯಾವ ಕಟ್ಟಿ ಮೇಲೆ ಯಾರು ಕುಂತಾರೆ, ಎಲ್ಲಿ ಕುಂತಾರೆ, ಏನಿಲ್ಲ, ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿರಂತ. ಅಂದ್ರೆ ಗ್ರಹಿಕೆ ಅನ್ನುವಂಥದ್ದು ನಿಮ್ಮ ನೋಡುವ ವಿಧಾನದಾಗ ಅಂತ. ಸುಮ್ಮನೆ ನಾವು ಬರ ಯಾಕಂದ್ರೆ ಹೋದೇವು ಹೆಂಗಾರ ಬರ್ತೇವೆ ಅಂತಂದ್ರೆ ಆಗಲ್ಲ ಅನ್ನೋದು. ಸರ್ ತಮ್ಮ ಅನುಭವಗಳನ್ನು ಅವರು ವಿದ್ಯಾರ್ಥಿ ದಿಶೆಯಿಂದ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳಲ್ಲಿ ಯಾವ್ಯಾವ ಗುಣಗಳಿರಬೇಕು ಅನ್ನೋಂಥದ್ದನ್ನು ಹೇಳಿದರು. ಸೊ ನಿಮ್ಮಲ್ಲಿ ಭಾಳ ಜನರಿಗೆ ಅದು ಕ್ವಶನ್ಸ್ಗಳು ಬಂದು ಸರ್ ಬಗ್ಗೆ ಕೇಳಿದ್ರಿ, ಅಥವಾ ಇಂಡಿವಿಜುವಲಿಟಿ ಬಗ್ಗೆ ಕೇಳಿದ್ರಿ. ಸೊ ಅವ್ರ ಕಲಾಕೃತಿಗಳನ್ನು ಮಾಡುವಾಗ ಅವ್ರು ಯಾವ್ಯಾವ ಟೆಕ್ನಿಕ್ಸ್ಗಳನ್ನ ಬಳಸಿದ್ರು ಅನ್ನೋಂಥ ಕೂಡ ಗ್ರಹಿಸ್ಬೇಕು. ನಾವೆಲ್ಲರೂ ರೋಲರನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋಂಥದ್ದು ಅವರು ಡೈರೆಕ್ಟ್ ಅವರು ಕ್ಯಾನ್ವಸನ್ನು ಕಲರ್ಲಿಂದ ಬಟ್ಟೆಲಿಂದ ಮಾಡಲಿಲ್ಲ. ಫಸ್ಟ್ ನಮ್ಗೆ ಟೆಕ್ನಿಕಲ್ ಸ್ಟ್ರಕ್ಚರ್ ತಗೊಳ್ಬೇಕಾದಾಗ ರೋಲರ್ ಯೂಸ್ ಮಾಡ್ತಾರೆ. ಸೊ ಆ ಮಟೀರಿಯಲ್ ಹೇಗೆ ಯೂಸ್ ಮಾಡಿದ್ರು ಅನ್ನೋಂಥದ್ದು ಕೂಡ ನೋಡಬೇಕು, ನಾವು ಗಮನಿಸ್ಬೇಕು. ಆ ಮುಖದಲ್ಲಿ ಒಂದು ಹೆಣ್ಮಗಳು ಮುಖದಾಗೆ ವೈಟ್ ಕಲರ್ ಎಲ್ಲೋ ಕಲರ್ ಬಳಸಿದ್ದು ಯಾವುದೇ ಬ್ರಷ್ ಬಟ್ಟೆ ತಗೊಂಡು ಮಾಡಿದ್ರೆ ಅದು ಬರಲ್ಲ. ಅವ್ರ ಕೈ ಬಳಸಂದ್ರೆ ಏನೋ ಗಮನಿಸ್ಬೇಕಂತ, ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅಂತ. ಕಲಿಕೆ ಅನ್ನುವಂಥದ್ದು ನಿರಂತರವಾಗಿರುವಂಥದ್ದು. ಅವರ ಇವತ್ತಿನವರೆಗೂ ಕೂಡ ಕಲಿಕೆಯನ್ನು ಬಿಟ್ಟಿಲ್ಲ. ನಾವು ಇಷ್ಟು ದೊಡ್ಡ ಆರ್ಟಿಸ್ಟ್ ಆಗಿವಿ, ನಮ್ದೆಲ್ಲ ಮುಗಿತು ಅಂತ ಅಲ್ಲ, ಇವತ್ತಿಗೂ ವರ್ಕ್ ಮಾಡ್ತಾರೋ. ಒಬ್ಬ ಕಲಾವಿದನ ಗುಣ ಏನಂತಂದ್ರೆ ಅವ್ರ ಮನೆಗೆ ಹೋಗ್ರಿ, ಅವ್ರ ಒಂದು ರೂಮಲ್ಲಿ ಅವ್ರು ಸ್ಟುಡಿಯೋ ಮಾಡ್ಕೊಂಡಿರ್ತಾರೆ ಸರ್. ಯಾವಾಗಲೂ ಒಂದು ಕಲರು, ಕ್ಯಾನ್ವಸ್ಸು, ಪೇಪರ್ ಇದ್ದಿರ್ತು. ಸೊ ಹಾಗಾಗಿ ಇವರನ್ನು ನಾವು ಯಾಕೆ ಕರ್ತೀವಿ ಮತ್ತು ಅವ್ರಿಗೆ ನಮಗೆ ಏನು ಸಿಗಬೇಕು ಅನ್ನೋಂಥದ್ದು ಭಾಳ ಮುಖ್ಯ. ನಮಗೆ ಇನ್ಸ್ಪೈರ್ ಮಾಡುವಂಥ ಒಬ್ಬ ಟೀಚರ್ಸ್, ಒಬ್ಬ ಕಲಾವಿದ ಬೇಕಾಗಿರ್ತದೆ. ನೀವೆಲ್ಲ ಇವತ್ತು ಕಲಾಕ್ಷೇತ್ರದಲ್ಲಿ ಬೆಳಿಬೇಕಾಗಿರ್ತದೆ. ಅದು ನಾಟ್ ಓನ್ಲಿ ಪೇಂಟಿಂಗ್ ಅಷ್ಟೇ ಮಾಡಬೇಕಂತಲ್ಲ, ಪ್ರತಿ ಒಂದು ವಿಷಯಕ್ಕೂ ಕೂಡ ಗ್ರಹಿಕೆ ಬೇಕು, ಇನ್ವಾಲ್ವ್ಮೆಂಟ್ ಬೇಕು ಮತ್ತು ಶ್ರದ್ಧೆ ಇರುತ್ತೆ. ಈ ಮೂರು ಕೂಡಿದಾಗ ಮಾತ್ರ ಒಂದು ಉತ್ತಮ ಕಲಾವಿದ ಆಗ್ತೀವಿ ಮತ್ತು ಉತ್ತಮ ಪ್ರಜೆಗಳಾಗ್ತೀವಿ. ಸರ್ ಹೇಳಿದ್ರು ಸರ್ಟಿಫಿಕೇಟ್ಲಿ ನಮ್ಗೆ ಜಾಬ್ ಸಿಗೋಲ್ಲ ಅಂತ. ಸರ್ಟಿಫಿಕೇಟ್ ಅದು ನಮಗೆ ಐಡೆಂಟಿ ಕಾರ್ಡ್ ಇದ್ದಾಗೆ. ನಿಮ್ಮ ಸ್ಕಿಲ್ ಏನದಲ್ಲ, ನಿಮ್ಮಲ್ಲಿರುವಂಥ ಪ್ರತಿಭೆ ಅದಲ್ಲ, ಅದು ನಿಮ್ಮನ್ನು ಎತ್ತರಕ್ಕೆ ಒಯ್ತದ್ದು ಅನ್ನೋಂಥದ್ದನ್ನು ಭಾಳ ಚೆನ್ನಾಗಿ ಸರ್ ನಮಗೆ ಭಟ್ ಸರ್ ಹೇಳಿದ ಹಾಗೆ ಚಿತ್ರ ಭಾಳ ಚೆನ್ನಾಗಿ ಬರಿಬೋದು ನಾವು. ಆದರೆ ಚಿತ್ರ ಬರೆಯೋದ್ರ ಜೊತೆಗೆ ಅದನ್ನು ವಿವರಣೆ ಕೊಡೋದಲ್ಲ, ನಿಮ್ಮನ್ನು ಮನಮುಟ್ಟವಾಗಿ ಅದನ್ನು ಹೇಳೋದಲ್ಲ, ಇದು ಟೀಚರಿಗೆ ಮಾತ್ರ ಸಾಧ್ಯ. ಒಳ್ಳೆ ವೈದ್ಯನಾಗಿರ್ತಾನೆ, ಒಳ್ಳೆ ಬರಹಗಾರನಾಗಿರ್ತಾನೆ, ಅವನಿಗೆ ಮಾತಾಡ್ಲಿಕ್ಕೆ ಬರಲ್ಲ. ಸೊ ಆಮೇಲೆ ಬರಹ ಭಾಳ ಚೆನ್ನಾಗಿರ್ತದೆ, ಆದರೆ ಏನು ಬರ್ತೀನಿ ಅನ್ನೋಂಥದನ್ನು ಓದೋದಾದ್ರೆ ಹೇಳೋಕೆ ಬರೋದಿಲ್ಲ. ಆದರೆ ನಮಗೆ ಕಿಶೋರ್ ಸರ್ ಅವರ ಅನುಭವ, 40 ವರ್ಷದ ಟೀಚಿಂಗ್ ಅನುಭವ, ಕಲೆಯ ಅನುಭವ, ಇವೆಲ್ಲವನ್ನ ಬಳಸಿ ನಮಗೆ ಕೊಟ್ಟಿರೋದಕ್ಕಾಗಿ ನಾವು ದೃಶ್ಯಕಲಾ ಮಹಾವಿದ್ಯಾಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸರ್
ತಾವು ಮುಂಜಾನೆ ನಾವು ಕೇಳ್ಕೊಂಡಿದ್ದು ಒಂದು ದಿವಸ ಬಿಫೋರ್ ಬರ್ ಸರ್ ಅಂತಂದ್ರೆ ಕೂಡ ಇಲ್ಲ ಸರ್ ನಾವು ತುಮಕೂರದ ಸಮೀಪದ ಮುಂಜಾನೆ 6 ಗಂಟೆಗೆ ಅಂದರೆ ಇಲ್ಲಿ ಬರಬೇಕಾದಾಗ ಸುಮಾರು 5 ಗಂಟೆಗೆ ಇರಬೇಕು. 10:15ಕ್ಕೆ ನಮ್ಮ ಕಾಲೇಜ್ ಕ್ಯಾಂಪಸ್ ಇರ್ತೀವಿ ಸರ್. ನಾವು ಯಾವಾಗಲೂ ಗೆಸ್ಟ್ಗಳಂದರೆ ಅವ್ರಿಗೆ ಮೀಟ್ ಮಾಡಬೇಕು ಅನ್ನೋದು ಇರ್ತದೆ. ಆದರೆ ಸರ್ ಒಬ್ಬ ಟೀಚರ್ ಗುಣ ಎಲ್ಲವನ್ನ ಅವ್ರು ಅಳವಡಿಸ್ಕೊಂಡಿದ್ದಾರೆ. ಬಂದೇ ನಡ್ಕೊಂಡು ಇವತ್ತಿದ್ದಕ್ಕೆ ಅವ್ರ 64 ಇಯರ್ ಅಂತಂದ್ರೆ ಸರ್ ನಮಗೆ ಬೇಸರ ಆಗಿತ್ತು. ನಾವೆಲ್ಲ 10 ಸಲ ಹೊರಗೆ ಹೋಗ್ಬಿಡ್ತೀವಿ, ಏನೇನೋ ಮಾಡ್ಬಿಡ್ತೀವಿ. ಆದರೆ ಸರ್ ಮುಂಜಾನೆ ಬಂದು ಹಿಡಿದು ಇಲ್ಲಿದ್ದಾಗ ಹಾಗೆ ಆಕ್ಟಿವ್ ಆಗಿದ್ರು. ಮುಂಜಾನೆ ಫಂಕ್ಷನ್ ಮಾಡಿದ್ರು, ಜಡ್ಜಿಂಗ್ ಮಾಡಿದ್ರು, ಮತ್ತೆ ಡೆಮೋ ಆಯಿತು. ಸೊ ಇದು ಈ ಚೈತನ್ಯವನ್ನು ನಾವು ಒಂದೇ ರೀತಿಯಿಂದ ಕಲಿಯಬೇಕಂತ. ಇನ್ಸ್ಪೈರ್ ಅಂದ್ರೆ ಬರೀ ಪೇಂಟಿಂಗ್ ನೋಡೋ, ಡ್ರಾಯಿಂಗ್ ನೋಡಿಲ್ಲ, ಅವರ ಜೀವನ ಶೈಲಿ ಕೂಡ ನಾವು ಅಳವಡಿಸ್ಕೋಬೇಕು ಅನ್ನೋಂಥ ಹೇಳ್ತಾ ಇಷ್ಟೊಂದು ಮತ್ತೆ ನಮ್ಗೆ ಬಹಳ ಖುಷಿಯಾಗಿತ್ತು ಸರ್. ನಮ್ಮ ವಿದ್ಯಾರ್ಥಿಗಳು ಇಷ್ಟು ಶಾಂತ ರೀತಿಯಾಗಿ ಮತ್ತು ಒಂದು ಡೆಮಾನ್ಸ್ಟ್ರೇಷನ್ ಇಷ್ಟು ಇನ್ವಾಲ್ವ್ಮೆಂಟ್ಲಿಂದ ನೋಡಿರುವಂಥದ್ದು ಕೂಡ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇದು ನಿಮ್ಮ ಬದುಕಿಗೆ ಬಹಳ ಎತ್ತರಕ್ಕೆ ನಾವು ಒಯ್ಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಮೂಲ ಪ್ರಾಚಾರ್ಯರು ಮತ್ತು ಸತೀಶ್ ಆತ್ಮೀಯರು ಭಾಳ ಬೇಕಾದಷ್ಟು ಎಲ್ಲ ಶಿಕ್ಷಣ ಮೊದಲೆಲ್ಲ ಇಲ್ಲಿರುವಂಥ ಶಿಕ್ಷಕರೆಲ್ಲ ನನ್ನ ಫ್ರೆಂಡ್ಸೇ ಇದ್ದಾರೆ. ಒಂದು ಲೆಕ್ಕ ನನಗೆ ಆಟ ಭಾಳ ಇತ್ತು. ಯಾಕಂದ್ರೆ ನಾನು 2 ಸರಿ ಬಂದಿದ್ದೆ. ಒಂದು ಸರಿ ಇಲ್ಲಿ ಕ್ಯಾಂಪ್ ಇದ್ದಾಗ ಬಂದಿದ್ದೆ, ಅಕಾಡೆಮಿಕ್ ಕ್ಯಾಂಪ್ ಇದ್ದಾಗ. 2ನೇ ಸರಿ ನಮ್ಮ ಸ್ಟೂಡೆಂಟ್ ಒಬ್ಬರು ನನ್ನ ಫ್ರೆಂಡ್ ಮಗ ಒಂದು ಖುಷಿ ಆ ಟೈಮಿಗೆ ಒಂದು ಸರಿ ಮಾಡಿದ್ದೆ. 2ನೇ ಸರಿ ಬರ್ಬೇಕಾಗಿತ್ತು. ಆ ಟೈಮಿಗೆ ನನಗೆ ಬೇರೆ ಅಕಾಡೆಮಿಕ್ ಕೆಲಸ ಬರೋಕ್ಕಾಗಲ್ಲ. ಬಟ್ ಇದಕ್ಕೆಲ್ಲ ಮೂಲ ಕಾರಣ ಇಲ್ಲಿ ಪ್ರಾಚಾರ್ಯರು ಮತ್ತು ಸತೀಶ್ ಅವರು ಮೋಸ್ಟ್ಲಿ ಇಲ್ಲಿ ನನಗೆ ಭಾಳ ಒಂದು ಅದ್ಭುತ ಸ್ಥಾನ ಕೊಟ್ಟಿದ್ದಾರೆ. ನನಗೆ ನನ್ನ ಮಟ್ಟಿಗೆ ಏನು ಹೇಳ್ಬೇಕು ನಾನು ಹೇಳಿದ್ದೀನಿ. ಬಟ್ ಉಳಿಗಿದ್ದು ನಾನು ಹೇಳೋದು ಅವರು ಶ್ರಮ ಟೀಚರ್ಸ್ಗಿಂತ ನಿಮ್ಮ ಶ್ರಮ ಭಾಳ ಇಂಪಾರ್ಟೆಂಟ್. ಇವತ್ತು ಇನ್ಸ್ಟಿಟ್ಯೂಷನ್ ಬೆಳಿಲಕ್ಕೆ ಯಾಕಂದರೆ ನನ್ನ 40 ವರ್ಷ ಒಳಗಡೆ ಹುಡುಗರ ಜೊತೆ ನಾನು 20 ಸತ ಹೇಳಿದೆ. ನೀವು ಯಾವ ರೀತಿ ಅಂದರೆ ಕಾಲೇಜ್ ಬಿಟ್ಟ ತಕ್ಷಣ ಬೇರೆ ಕಾಲೇಜುಗಳಲ್ಲ, ನಮ್ಮ ಕಾಲೇಜೇ ಬೇರೆ, ಬೇರೆ ಕಾಲೇಜ್ ಬೇರೆ. ನಮ್ಮ ಕಾಲೇಜ್ ನಾವು ರಿಟೈರ್ಡ್ ಆದರೂ ಸದ್ಯಕ್ಕೆ ಅಷ್ಟೇ, ವಿದ್ಯಾರ್ಥಿ ದೂರೋದ್ರ ಸದ್ಯ ಸಂಬಂಧಗಳನ್ನ ಟೀಚರ್ಸ್ ಮತ್ತು ಕಾಲೇಜ್ ಸಂಬಂಧ ಇದ್ದಾಗ ಅಷ್ಟೇ ಎತ್ತರಕ್ಕೆ ಹೋಗ್ತೀವಿ. ಇವತ್ತು ನಾವು ಗುರುವಳಿ ಅಂಬೇಡ್ಕರ್ ಹೋದ್ರೆ ನಾವು ಗುಲ್ಬರ್ಗ ಹೋದು ಫಸ್ಟ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀವಿ. ಮನೆ ಹೋದ ತಕ್ಷಣ ಫಸ್ಟ್ ಗುಲ್ಬರ್ಗ ಅಂಬೇಡ್ಕರ್ಗೆ ಭೇಟಿ ಆಗ್ತೀವಿ. ಯಾಕೆ ಆ ಸಂಬಂಧಗಳು ನಾವು ಇವತ್ತು ಸತ್ಯ ನಾವು ನೋಡಿಲ್ಲ. ಈ ಮಕ್ಕಳಿಗೆ ಬರ್ಲಿಕ್ಕೆ ಒಳ್ಳೆ ಕಾರಣ ಆಗ್ತದೆ. ಸೊ ಅವ್ರು ನಾವು ಬರೆಯೋಕ್ಕಾಗಲ್ಲ. ಸೊ ಅಂದರೆ ನಿಮ್ಮ ಏನೇನು ಹೊರಗೋದ್ರ ಸತ್ಯ ಕಾಲೇಜು ಮತ್ತು ಶಿಕ್ಷಣ ಸಂಬಂಧಗಳನ್ನು ಉಳಿಸ್ಕೊಂಡಾಗೆ ನಾವು ಬೆಳೆಯೋದು ಅಂದ್ಕೊಂಡು ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಕುರಿತು ಮಾನ್ಯ ಪ್ರಾಚಾರ್ಯರು ಮಾತನಾಡಿದರು. ಬಹುಶಃ ಮಧ್ಯಾಹ್ನ ಊಟ ಆಡಳಿತ ತಮಗೆಲ್ಲ ಯಾವ ರೀತಿ ಕಲೆಯ ಒಂದು ರಚನಾ ಕ್ರಮ ಇದೆ, ನೇರವಾಗಿ ಹೊಸ ಶೈಲಿ ಇದೆ. ಯಾಕೆಂದರೆ ಇಲ್ಲಿ ನಮ್ಮದೊಂದು ಸಿಲೆಬಸ್ ಪ್ರಕಾರ ಟೀಚರ್ ಪಾಠ ಮಾಡಿರ್ತಾರೆ. ಈಗ ಇವರಿಗೆ ಸಿಲೆಬಸ್ ಇರಲಿಲ್ಲ. ನೀವು 2 ರೀತಿ ಯಾವುದೇ ಡೆಮಾನ್ಸ್ಟ್ರೇಷನ್ನು ಮತ್ತು ಯಾವುದೇ ಇಲ್ಲಿ ಟೀಚರ್ ಪಾಠ ಮಾಡೋ ವಿಧಾನಕ್ಕೂ ನಾವು ಇಲ್ಲಿನ ಟೀಚರೇ ಬೇರೆ ಕಡೆ ಡೆಮಾನ್ಸ್ಟ್ರೇಷನ್ ಕೂಡ ಹೋದಾಗ ಮಾಡೋ ವಿಧಾನ ಬೇರೆ ಬೇರೆ ಇರ್ತದೆ. ಸೊ ಇಲ್ಲಿ ನಿಮಗೆ ಕಲಿಸುವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಈ ಸ್ಪೆಷಲಿ ಈ ಪೇಂಟಿಂಗ್ ಏನಿರ್ತದೆ ಡೆಮೋ ಅಂತ ಹೇಳ್ತಾ ಇದೆ, ಡೆಮಾನ್ಸ್ಟ್ರೇಷನ್ ಮೇಲೆ ನಾವು ಏನನ್ನು ಅಳಿತೀವಿ, ಏನನ್ನು ಅಳಿಬೇಕು ಅಂದರೆ ಒಟ್ಟಾರ ಸಾರಾಂಶ ಅವರ 40 ವರ್ಷದಿರ್ಬೋದು ಅಥವಾ 30 ವರ್ಷದ ಒಟ್ಟು ಸಾರಾಂಶದ ಫಲಿತಾಂಶ ಏನು ಅನ್ನೋದು ಡೆಮಾನ್ಸ್ಟ್ರೇಷನಲ್ಲಿ ಝಲಕ್ ಕಾಣಿಸ್ತಾ ಹೋಗುತ್ತೆ. ಅದು ಪರಿಪೂರ್ಣ ಡೆಮಾನ್ಸ್ಟ್ರೇಷನ್ ವರ್ಕ್ ಯಾವತ್ತು ಪರಿಪೂರ್ಣ ವರ್ಕ್ ಆಗೋದಿಲ್ಲ. ಅದು ಸ್ಯಾಂಪಲ್ ಯಾವ ರೀತಿ ನಿಮ್ಮ ಸ್ವೀಟ್ ಅಂಗಡಿಗೆ ಹೋದಾಗ ಒಂದು ಸ್ವೀಟ್ ತಿಂತಿರಲ್ಲ, ಅದರ ಟೇಸ್ಟ್ ಏನಿದೆ ಅಂತೇಳಿ ಹಾಗೆ ಅವ್ರು ಏನು ಮಾಡ್ತಾರೆ, ಒಟ್ಟು 40 ವರ್ಷದ ಅನುಭವದ ಝಲಕು, ಅವ್ರ ಚಿಂತನೆಗಳು, ರಚನಾ ಕ್ರಮ, ಸ್ಟೈಲು, ಪ್ಯಾಟ್ರನ್ ಇವು ತೋರಿಸ್ತಾ ಹೋಗ್ತಾರೆ. ಆದರೆ ಕಲಿಕಾ ಸಂದರ್ಭದಲ್ಲಿ ಈ 4 ವರ್ಷದ ಕಲಿಕೆ ಇರ್ಬೋದು ಅಥವಾ 2 ವರ್ಷದ PC ಕಲಿಕಾ ಸಂದರ್ಭ ಇರ್ಬೋದು. ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ ಬರ್ತೀರಿ, ಇನ್ನೊಂದು ಟೀಚರ್ದಿಂದ ಮತ್ತೊಬ್ಬರು ಟೀಚರ್ನಲ್ಲಿ ಅದು ಗೈಡೆನ್ಸ್ ತಗೊಳಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿನ ಪ್ರಕ್ರಿಯೆ ಚಿಂತನೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಕಾಂಪೋಸಿಷನ್ ಅಂದಾಗ ಥ್ರೂಔಟ್ ಯೂನಿವರ್ಸಲ್ ಕಾಂಪೋಸಿಷನ್, ಫಂಡಮೆಂಟಲ್ ಆಫ್ ಕಾಂಪೋಸಿಷನ್, ಪ್ರಿನ್ಸಿಪಲ್ಸ್ ಆಫ್ ಕಾಂಪೋಸಿಷನ್ ಕಲಾವಿದ ಯಾರೋ ಆಥರ್ ಬರೆದ ಪುಸ್ತಕ ಹಾಗೆ ಇರುತ್ತೆ. ಆದರೆ ಆ ಕಾಂಪೋಸಿಷನ್ ಮಾಡುವ ಪ್ರತಿಯೊಬ್ಬ ಕಲಾವಿದ ತನ್ನದೇ
ಆದ ಆಲೋಚನೆಯನ್ನು ಕಾಂಪೋಸಿಷನ್ ಅಂತ ಹೇಳ್ತಾರೆ. ತನ್ನ ಆಲೋಚನೆ ಕಾಂಪೋಸಿಷನ್ ಮಾಡ್ತಾರೆ. ಅದನ್ನು ಪ್ರೂವ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಎಲಿಮೆಂಟ್ಗಳನ್ನು ಅಲ್ಲಿ ಇಡ್ತಾ ಹೋಗ್ತಾರೆ. ಅವಾಗ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಫಿಸಿಕಲಿ ಮತ್ತು ಮೆಂಟಲಿ ಏನು ಕಾಂಪೋಸಿಷನ್ ಆಗಿದೆ ಹೊರತಿನಲ್ಲಿ ಹೇಳ್ತೀವಿ. ಫಿಸಿಕಲಿ ಏನಾಗಿದೆ, ಮೆಂಟಲಿ ಅವ್ರು ಏನು ಕಾಂಪೋಸಿಷನ್ ಮಾಡೋದು. ಒಂದು ಇಸಮ್ ಇರ್ಬೋದು, ಒಂದು ಸಿದ್ಧಾಂತ ಇರ್ಬೋದು, ಒಂದು ವಿಷಯ ಇರ್ಬೋದು. ಒಂದು ವಿಷಯದಲ್ಲಿ ನಿಮಗೆ ಎಕ್ಸಾಮ್ದಲ್ಲಾಗಲಿ ಅಥವಾ ಒಂದು ಟೆಸ್ಟಿಗೆ ಒಂದು ಸಬ್ಜೆಕ್ಟ್ ಕೊಟ್ಟಿರ್ತಾರೆ, ಒಂದು ವಿಷಯದ ಮೇಲೆ ಕಾಂಪೋಸಿಷನ್ ಮಾಡಿ ಅಂತ. ಆ ವಿಷಯದ ಸುತ್ತ ಇರ್ತಕ್ಕಂಥ ಹಾವ ಭಾವ, ಅದರ ಆಯಾಮಗಳು ನೀವು ಹೇಗೆ ಗ್ರಹಿಸಿಕೊಂಡಿರೋ ಹಾಗೆ ನೀವು ಅದನ್ನು ಕಾಂಪೋಸ್ ಮಾಡ್ತಾ ಹೋಗ್ತಾರೆ. ಉದಾಹರಣೆ, ಹಿಂದಿಯಲ್ಲಿ ಒಂದು ಮಾತಿದೆ, ಹೇಗೆ ಅದನ್ನು ಕಾಂಪೋಸಿಷನ್ ಅರ್ಥ ಕೊಡ್ತಾರೆ. ಹಿಂದಿಯಲ್ಲಿ ಒಂದು ಶಬ್ದ ಬಂತು, ಎಲ್ಲಿ ಅಂದರೆ ಇದು ಜೆಯಲ್ಲಿ ಹೋದಾಗ ನಮಗೊಬ್ಬರು ಹೇಳಿದರು, ಶಬ್ದದಲ್ಲಿ ಕಾಂಪೋಸಿಷನ್, ಶಬ್ದದ ಮಧ್ಯ ಒಂದು ಗ್ಯಾಪ್ ಕೊಟ್ಟಾಗ ಅರ್ಥ ಅಪಾರ್ಥ ಅರ್ಥ ಹೇಳ್ತಾರೆ. ಅನುಭವವನ್ನು ಪಡ್ಕೊಂಡು ನಿಮ್ಮ ಪೇಂಟಿಂಗ್ನಲ್ಲಿ ನೀವು ಮೌನವಾಗಿ ವರ್ಕ್ ಮಾಡ್ತಾ ಹೋಗಬೇಕು. ಅಂತ ಒಂದು ಸದಾವಕಾಶ ಈ ಚಿತ್ರೋತ್ಸವ ಮತ್ತು ಈ ಕಾಲೇಜಿನಲ್ಲಿ ನಿರಂತರವಾಗಿ ನಡೀತಾ ಇದೆ. ನೀವೆಲ್ಲ ಅದೃಷ್ಟವಂತರು. ನಮ್ಮ ಕುಲಪತಿ ಹೇಳಿದ ಹಾಗೆ ನೀವು ವಜ್ರದ ವಿದ್ಯಾರ್ಥಿಗಳೇ ಈ ವರ್ಷದ. ಬಟ್ ನೀವು ಸ್ವಲ್ಪ ಗಾದೆ ಮಾತು ಹೇಳಿದ್ರು, ಕತ್ತೆಗೆ ಏನು ಗೊತ್ತು, ಕಸ್ತೂರಿ ಪರಿಮಳ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ ನಿಮಗೆ? ಆ ಅರ್ಥವನ್ನು ತಿಳ್ಕೊಂಡ್ರೆ ಸಾಕಂತ ಅನಿಸುತ್ತೆ. ಎಲ್ಲರಿಗೂ ಶುಭವಾಗಲಿ. ಮತ್ತೆ ನಾಳೆ ಪ್ರೋಗ್ರಾಮ್ಗೆ ಬಹಳ ಆಕ್ಟಿವ್ ಆಗಿ ಲೈವ್ ಸ್ಕೆಚ್ ಅಂತೇಳಿ ನೀವು ಹೇಳಿದ್ರಿ. ನಿಮ್ಮ ಫೋಟೋಗಳು ನಾವು 14 ಜನ ಟೀಚರ್ ಹೇಗೆ ಕೂತ್ರಿ, ಯಾರ್ಯಾರು ಕ್ಯಾಮ್ರಾ ಯೂಸ್ ಮಾಡ್ಲಿಕ್ಕೆ ಅಂತ ಲೈವ್ ತೋರಿಸ್ತೀವಿ. ಬೆಳಗ್ಗೆ ಹೇಳಿದ್ವಿ, ನಾಳೆ ನೀವು ಯಾರು ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಲೈವ್ ಸ್ಕೆಚ್, ಪೇಪರು ಪೆನ್ಸಿಲು ಅದು ಆರ್ಗನೈಸ್ ಮಾಡಿದವರು ಯಾರಿದ್ದಾರೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿ. ಲೈವ್ ಪೇಂಟಿಂಗ್ ಅಂತ ಹೇಳಿ ಎಲ್ಲರೂ ಅಲ್ಲೆಲ್ಲ ಕೂತು ನಮ್ಮ ಟೀಚರಿಗೆ ಕೆಲಸ ಹಚ್ಚೋದಿಲ್ಲ. ನೀವು ಲೈವ್ ಸ್ಕೆಚಸ್ ಹೆಂಗೆ ಹಾಕ್ತೀರಿ ಅದನ್ನು ಯೂಟ್ಯೂಬಿಗೆ ಬರಬೇಕು. ಪ್ರತಿಯೊಬ್ಬರು ಪೆನ್ಸಿಲ್ಲು ಪೇಪರ್ ತರಬೇಕು. ಮೊಬೈಲ್ ಮಾನಿಟರ್ ಯಾರು ಮಾಡ್ತಾರೆ ಮೊಬೈಲ್ ತಗೊಳ್ಬೇಕು. ನಿಮ್ಮದು ಮಧ್ಯಾಹ್ನ ತನಕ ಲೈವ್ ಸ್ಕೆಚ್ ಗ್ರೂಪ್ ಆಗಿ ಹಾಕ್ತಾನೆ ಇರಬೇಕು. ಅದನ್ನು ವಿಡಿಯೋ ಮಾಡ್ತಾ ಹೋಗ್ಬೇಕು. ಪ್ರೋಗ್ರಾಮ್ ಇಟ್ಕೊಂಡ್ರೆ ನೀವು ಲೈವ್ ಸ್ಕೆಚ್ ಅಂತೇಳಿ ಸುಮ್ಮನೆ ಇನ್ವಿಟೇಷನ್ ಲೈವ್ ಸ್ಕೆಚ್ ಅಂದ್ರೆ ಯಾರು ನೋಡಕ್ ಬರ್ತಾರೆ, ಹೊಸ ಶಬ್ದ ಇದೆ ಅಂತ ಯಾರು ಪ್ರೆಸ್ನವರು ಬಂದ್ರೆ ನೀವು ಅಲ್ಲಿ ಗಿಡದ ಮರದ ಕೆಳಗೋ ಎಲ್ಲೋ ನಮಗೆ ಸ್ಟೇಜ್ ಮೇಲೆ ಎಲ್ಲೋ ಕೂತಿ ಮೊಬೈಲ್ ನೋಡ್ಕೊತಾ ಕೂತಾರೆ, ಅದು ಲೈವ್ ಸ್ಕೆಚಾ? ಇಲ್ಲ. ಅದಕ್ಕೆ ಅದನ್ನು ಯಾರು ಶಬ್ದ ಕೊಟ್ಟು ಮಾಡಿರಿ ಅದು ಇನ್ಸ್ಟ್ರಕ್ಷನ್ ನಮ್ಮ ಎದುರು ಕೂಡ ವಿದ್ಯಾರ್ಥಿಗಳು. ನಮ್ಮದು ಒಂದೇ ಕಂಡೀಷನ್, ನಾಳೆ ನೀವು ಮೊಬೈಲ್ ಯೂಸ್ ಮಾಡಂಗಿಲ್ಲ, ಲೈವ್ ಸ್ಕೆಚ್ ನೀವೇ ಕುಂತು ಗ್ರೂಪ್ ಹಾಕಿ ಎಷ್ಟು ಮಾಡಿದ್ರೆ ಅದನ್ನು ಡಿಸ್ಪ್ಲೇ ಏನೋ ಮಾಡೋಕ್ಕೆ ಒಟ್ಟು ಹೇಳಿಬೇಕು, ಹೊಸ ಹೊಸ ವರ್ಕ್ ಮಾಡ್ರಿ ಅಂತ ಹೇಳ್ತಾ. ಒಟ್ಟಾರೆ ಇವತ್ತಿನ ಪ್ರೋಗ್ರಾಮ್ ತುಂಬ ಸ್ವಲ್ಪ 1 ತಾಸು ಕರೆಂಟ್ದಿಂದ ನಮಗೆ ತಡವಾಯಿತು. ಅದಕ್ಕೆ ಒಂದು ಕ್ಷಮೆ ಇರಲಿ. ಮತ್ತೆ ಮುಂದಿನ ನಾಳೆ ಪ್ರೋಗ್ರಾಮ್ಗೆ ಎಲ್ಲರೂ ಸಿದ್ಧತೆ ಮಾಡ್ಕೊಳ್ಳೋಣ. ಮುಂದಿನ ಏನು ಕಾರ್ಯಕ್ರಮ ಅವರು ನೀವು ನಡೆಸ್ಬೇಕಂತ ಕೇಳ್ತಾರೆ. ನಾಳೆ ಭಾಳ ಇಂಪಾರ್ಟೆಂಟ್ ವಿಷಯ ಅದ. ನಾಳೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ನಾಳೆ ಮಧ್ಯಾಹ್ನ ನಮ್ಮ ಮಹಾವಿದ್ಯಾಲಯದ ಕಚೇರಿಯ ನೌಕರರಂತ ಶ್ರೀಯುತ ವಿನಯ್ ಟಿ ಮತ್ತು ನಂದಕುಮಾರ್ ಸೇರಿ ನಾಳೆ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಮುಂಚಿತವಾಗಿ ಅವರಿಗೆ ನಮ್ಮ ಅಭಿವಂದನೆಯನ್ನು ಅಭಿನಂದಿಸೋಣ. ನಮ್ಮ ಪ್ರಾಚಾರ್ಯ ಹೇಳಿದಾಗೆ ಲೈವ್ ಸ್ಕೆಚ್